ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಲ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ವಾಸ್ತು ಆಚಾರ್ಯ ಗುರೂಜಿ ಚಾನಲ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇ ತಿಂಗಳ ಮೇಷರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೇಷರಾಶಿಗೆ ಮೇ ತಿಂಗಳು ಭಾಗ್ಯೋದಯ ಆಗುವಂಥ ಒಂದು ತಿಂಗಳಾಗಿರುತ್ತೆ. ಅನೇಕ ಶುಭ ಫಲಗಳನ್ನು ತಂದುಕೊಡುವಂತಹ ಒಂದು ತಿಂಗಳು ಮೇ ತಿಂಗಳಾಗಿರುತ್ತೆ. ವಿಶೇಷವಾಗಿ ತಿಂಗಳ ಆರಂಭ ದಿನದಂದೇ ಮೇ 1ರಂದೇ ನಿಮಗೆ ಅಲ್ಲಿ ಗುರುಬಲದ ಒಂದು ಕೊಡುಗೆ ಬರ್ತಾ ಇದೆ. ಎಷ್ಟು ದಿನ ನಿಮಗೆ ಗುರುಬಲದ ಕೊರತೆ ಇತ್ತು, ಈಗ ನಿಮಗೆ ಗುರುವಿನ ವಿಶೇಷವಾದ ಅನುಗ್ರಹ ಧನಸ್ಥಾನದಲ್ಲಿ ಗುರು ಅಲ್ಲಿ ನಿಮಗೆ ವಿಶೇಷವಾದ ಲಾಭವನ್ನು, ಕೀರ್ತಿಯನ್ನು, ಶಯವನ್ನು ಕೊಡುವಂಥ ಸ್ಥಾನಕ್ಕೆ ಬಂದಿದ್ದಾನೆ. ಹಾಗೆಯೇ ನಿಮಗೆ ಶನಿ ಮಹಾರಾಜರು ಆಗಲೇ ಅವರು ಪೂರಕವಾಗಿದ್ದಾರೆ, ವರದಾಯಕವಾಗಿದ್ದಾರೆ. ಅವರು ಈ ತಿಂಗಳು ಪೂರ್ತಿ ನಿಮಗೆ ವರದಾಯಕವಾಗಿ ಇರ್ತಾರೆ. ಹಾಗೆಯೇ ಕೇತು ಗ್ರಹ ಸಹ ನಿಮಗೆ ಈ ತಿಂಗಳು ಪೂರ್ತಿ ಅದೃಷ್ಟಶಾಲಿಯಾಗಿ ಪೂರಕವಾಗಿರುತ್ತೆ. ಹಾಗೆಯೇ ಶುಕ್ರನ ಅನುಗ್ರಹ ನಿಮಗೆ ಈ ತಿಂಗಳ 19ರಿಂದ ಇನ್ನಷ್ಟು ಹೆಚ್ಚು ಸಿಗಲಿದೆ. 18ರವರೆಗೆ ಶುಕ್ರನ ಅನುಗ್ರಹ ಅಷ್ಟೊಂದು ಇರೋದಿಲ್ಲ. ಆ ಬಳಿಕ ವಿಶೇಷವಾಗಿ ಅಲ್ಲಿ ಶುಕ್ರನ ಒಂದು ರಾಶಿ ಪರಿವರ್ತನೆ ಆಗ್ತಿದ್ದಂತೆ ವಿಶೇಷವಾದ ಶುಭ ಫಲಗಳನ್ನು ನಿಮಗೆ ಶುಕ್ರನು ಕೊಡ್ತಾ ಇರ್ತಾನೆ. ಹಾಗಾಗಿ ಶುಕ್ರ ಅನುಗ್ರಹ, ಗುರು ಅನುಗ್ರಹ, ಕೇತುನ ಅನುಗ್ರಹ ಇವೆಲ್ಲ ನಿಮಗೆ ನಿರಂತರವಾಗಿ ಸಿಗ್ತಾ ಇರುವಂಥ ತಿಂಗಳಾಗಿರುತ್ತೆ. ಅನೇಕ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಮೇಷರಾಶಿಗೆ. ಹಾಗಾಗಿ ಭಾಗ್ಯೋದಯ ಗುರು ಮತ್ತು ಶನಿ ಅಂದರೆ ಅವರು ವಿಶೇಷವಾಗಿ ಹೆಚ್ಚು ಸಾಮರ್ಥ್ಯವುಳ್ಳಂಥ ಗ್ರಹಗಳು, ಅಂದರೆ ಪ್ರಭಾವಶಾಲಿ ಗ್ರಹಗಳು. ಗುರು ನಮಗೆ ಜ್ಞಾನವನ್ನು, ಸುಖವನ್ನು, ಐಶ್ವರ್ಯವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಕರುಣಿಸಿದರೆ, ಶನಿ ಮಹಾರಾಜರು ನಾವು ಮಾಡುವಂಥ ಕರ್ಮದಲ್ಲಿ, ಅಂದರೆ ನಮ್ಮ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ, ವ್ಯಾಪಾರ ಯಾವುದಿರ್ಬೋದು ಅಲ್ಲಿ ಆ ಕರ್ಮದ ಸಾಫಲ್ಯತೆಯನ್ನು, ಜೊತೆಗೆ ಕರ್ಮದ ಶುದ್ಧಿಯನ್ನು, ಜೊತೆಗೆ ನಮ್ಮಲ್ಲಿ ಧರ್ಮ ಕಾರ್ಯದ ಒಂದು ಆಸಕ್ತಿಯನ್ನು, ಸಂತೃಪ್ತಿಯನ್ನು ತಂದುಕೊಡುವಂತಹ ಒಂದು ಜವಾಬ್ದಾರಿ ಶನಿ ಮಹಾರಾಜರಾಗಿದ್ದಾರೆ. ಹಾಗಾಗಿ ಗುರು ಮತ್ತು ಶನಿಯ ಒಂದು ವಿಶೇಷವಾದ ಅನುಗ್ರಹ ಏಕಕಾಲದಲ್ಲಿ ಇರುವಂಥ ಒಂದು ಅಪರೂಪದ ಸನ್ನಿವೇಶ ಎಲ್ಲರಿಗೂ ಅದು ಸಿಗೋದಿಲ್ಲ. ಈಗ ಇದು ಹಲವಾರು ವರ್ಷಗಳಿಗೊಮ್ಮೆ ಸಿಗುವಂಥದ್ದು. ಉದಾಹರಣೆಗೆ ಶನಿಯ ಅನುಗ್ರಹ ನಿಮಗೆ ಲಾಭ ಸ್ಥಾನದಲ್ಲಿ ಸಿಗುವಂಥದ್ದು ಮತ್ತು 30 ವರ್ಷ ಕಾಯಬೇಕು ಅಥವಾ 27 ವರ್ಷ ಕಾಯಬೇಕಾಗತ್ತೆ. ಅದೇ ರೀತಿ ಗುರುವಿನ ಈ ಒಂದು ಗೋಚಾರದಲ್ಲಿ ನಿಮಗೆ ಧನಸ್ಥಾನದಲ್ಲಿ ಬರುವಂಥ ಅವಕಾಶ ಮತ್ತು 12 ವರ್ಷ ಕಾಯಬೇಕು. ಹಾಗಾಗಿ ಅಪರೂಪಕ್ಕೆ ಸಿಗುವಂಥ ಅವಕಾಶಗಳು ನಿಮಗೆ ಬಂದಿವೆ. ಈ ತಿಂಗಳಲ್ಲಿ ನಿಮಗೆ ಅನೇಕ ಲಾಭಗಳು, ಶುಭಗಳು ಆಗಲಿವೆ. ವ್ಯಾಪಾರದವರಿಗೆ ವ್ಯಾಪಾರದ ಅಭಿವೃದ್ಧಿ, ಉದ್ಯೋಗದವರಿಗೆ ಉದ್ಯೋಗದಲ್ಲಿ ಪ್ರಗತಿ ಆಗುತ್ತೆ. ಬಡ್ತಿ, ಪ್ರಮೋಷನ್ಗಳು ಸಿಗ್ಬೋದು. ಅಥವಾ ಉದ್ಯೋಗವನ್ನು ಹುಡುಕ್ತಾ ಇದ್ದವರಿಗೆ, ಜಾಬ್ ಯಾರು ಹಂಟಿಂಗ್ ಮಾಡ್ತಾರೆ ಅವರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಜೊತೆಗೆ ಏನಾದ್ರು ವ್ಯಾಪಾರ ಮಾಡಬೇಕು, ಉದ್ಯೋಗ ಸ್ಟಾರ್ಟಪ್ ಮಾಡಬೇಕು, ಸ್ಟಾರ್ಟಪ್ಗಳನ್ನು ಮಾಡಬೇಕು, ಇಂಡಸ್ಟ್ರಿ ಮಾಡಬೇಕು ಅನ್ನೋರಿಗೆ ಹೆಚ್ಚಿನ ಅವಕಾಶಗಳು ಸಿಗಲಿವೆ. ಅದಲ್ಲದೆ ಈಗಾಗಲೇ ನಡೆಸಿರುವಂಥ ಯಾವುದೇ ಉದ್ಯಮ ಇರ್ಬೋದು, ಅದು ಟೂರ್ ಟ್ರಾವೆಲ್ ಇರ್ಬೋದು, ಅಥವಾ ಫೈನಾನ್ಸ್ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಅಥವಾ ದಿನಸಿ ವ್ಯಾಪಾರಗಳಿರ್ಬೋದು, ಇನ್ನಿತರ ಯಾವುದೇ ಗಾರ್ಮೆಂಟ್ಸು, ಬಟ್ಟೆ ಬರೆದು, ಅಥವಾ ಇನ್ನಿತರ ಅನೇಕ ರೀತಿಯ ಹೊಸ ರೀತಿಯ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಸಾಫ್ಟ್ವೇರು, ಹಾರ್ಡ್ವೇರು, ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ಬೋದು. ಈ ರೀತಿ ಹಲವಾರು ಕ್ಷೇತ್ರದ ಮೇಷರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲಿ ಅನೇಕ ಅವಕಾಶಗಳು ಬರಲಿವೆ. ಹಿಂದೆ ನಿಮಗೆ ಮಿಸ್ ಆಗಿದ್ದ ಎಲ್ಲ ಚಾನ್ಸ್ಗಳು, ಅಥವಾ ಹಿಂದೆ ಮಿಸ್ ಆಗಿದ್ದಂತೆ ಅದು ಅದೃಷ್ಟ, ಅದು ಲಕ್ ಅಂತ ಹೇಳ್ತೀವಿ, ಅವೆಲ್ಲವೂ ಈಗ ನಿಮಗೆ ವಿಶೇಷವಾಗಿ ಶುಭಫಲವನ್ನು ಕೊಡುವಂತಾಗಿವೆ. ಹಾಗಾಗಿ ಅದೃಷ್ಟ ನಿಮ್ಮ ಬಾಗಿಲಿಗೆ ಈಗ ಬರ್ತಾಯಿದೆ. ಹಾಗಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥ ನಿಮ್ಮ ಕೈಯಲ್ಲಿದೆ. ಅದನ್ನು ಒಳ್ಳೆಯ ಸದ್ಭಾವನೆಯಿಂದ, ಒಳ್ಳೆಯ ಒಂದು ಮನಸ್ಥಿತಿಯಿಂದ ಈ ಬರುವಂಥ ಅದೃಷ್ಟದ ಕಾಲವನ್ನು ಸದುಪಯೋಗ ಪಡಿಸಿಕೊಳ್ಳುತ್ತದೆ. ಇನ್ನು ಇದಲ್ಲದೆ ಈ ಮಹಿಳೆಯರು, ಗೃಹಿಣಿಯರು ಅಥವಾ ವಿದ್ಯಾರ್ಥಿಗಳಿಗೆ ಈ ಒಂದು ವಿಚಾರವಾಗಿ ಈ ತಿಂಗಳಲ್ಲಿ ಅನೇಕ ಈ ಬೇರೆ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗಳು ನಡೀತಾ ಇರ್ತವೆ. ನೀಟು, CET ಅಥವಾ ಇನ್ನಿತರ ಬೇರೆ ಬ್ಯಾಂಕಿಂಗ್ದು, ಇನ್ನೊಂದು ಯಾವುದೋ. ಹಾಗೆ ಅಂತಹ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಅವಾಗ ಯಶಸ್ಸಿನ ಒಂದು ಪರಿಣಾಮ ಜಾಸ್ತಿ ಇರುತ್ತೆ. ಅಂದರೆ ಸಕ್ಸಸ್ ರೇಟ್ ಭಾಳ ಉತ್ತಮವಾಗಿರುತ್ತೆ. ಅಂದುಕೊಂಡಂಥ ಸೀಟುಗಳು ಸಿಗೋದಾಗಲಿ, ಉತ್ತಮ ರ್ಯಾಂಕಿಂಗ್ ಬರೋದಾಗಲಿ ಎಲ್ಲ ಈ ಮೇಷರಾಶಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿ ಆಗಲಿದೆ. ಹಾಗೆಯೇ ಮಹಿಳೆಯರು, ಗೃಹಿಣಿಯರು ಅಥವಾ ಇನ್ನಿತರ ಯಾವುದೇ ವರ್ಗದವರಿಗೆ ಸಹ ಈ ಕಾಲದಲ್ಲಿ ಅನೇಕ ಶುಭಫಲಗಳು ಸಿದ್ಧಿಯಾಗಲಿವೆ. ಮನೆಯಲ್ಲಿ ಶುಭ ಕಾರ್ಯಗಳು ನಿಗದಿ ಆಗುವಂಥದ್ದು, ದೀರ್ಘಕಾಲದಿಂದ ಪೆಂಡಿಂಗ್ ಕೆಲಸ ಕಾರ್ಯಗಳಾಗುವಂಥದ್ದು, ಹಣಕಾಸು ಬಂದು ಕೈ ಸೇರುವಂಥದ್ದು, ನಿಮ್ಮ ಸಾಲಗಳನ್ನು ತೀರಿಸಲಿಕ್ಕೆ ಅವಕಾಶ, ಅಥವಾ ಹೊಸದರ ಏನಾದರೂ ನಿಮಗೆ ಆರಂಭ ಮಾಡಬೇಕು, ಸ್ಟಾರ್ಟ್ಗಳನ್ನು ಮಾಡಲಿಕ್ಕೆ ಅವಕಾಶಗಳು ಈಗ ಒದಗಿ ಬರಲಿವೆ. ಹಾಗಾಗಿ ನೀವು ಅಂದುಕೊಂಡ ಹಲವಾರು ಕೆಲಸ ಕಾರ್ಯಗಳು ಕೈಗೂಡಲಿವೆ, ಕನಸು ನನಸಾಗಲಿವೆ. ಭಾಗ್ಯೋದಯದ ಕಾಲ, ಇಷ್ಟಾರ್ಥ ಸಿದ್ಧಿಯ ಕಾಲ, ಮನಸ್ಸಿಗೆ ನೆಮ್ಮದಿ ತೃಪ್ತಿ ಕೊಡುವಂಥ ಕಾಲ, ಆರೋಗ್ಯವು ಸುಧಾರಣೆ ಆಗಿರುತ್ತೆ, ಮನಸ್ಸು ನೆಮ್ಮದಿಯಾಗಿರುತ್ತೆ. ಈ ರೀತಿ ಈ ಅನೇಕ ಶುಭಗಳನ್ನು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು ಕೆಲವೊಂದು ಅಡೆತಡೆಗಳು ಇದ್ದೇ ಇರ್ತವೆ. ಯಾಕಂದರೆ ಯಾವುದೇ ರಾಶಿಗೂ 100ಕ್ಕೆ 100 ಉತ್ತಮ ಫಲ ಅಂತ ಯಾವ ಕಾಲಕ್ಕೂ ಬರುವಂಥ ಸಾಧ್ಯತೆ ಇಲ್ಲ. ಯಾಕಂದರೆ ಆ ಗ್ರಹಗಳ ಗೋಚಾರದ ವ್ಯತ್ಯಾಸ ಅಂತ ಇರುತ್ತೆ. ಅದನ್ನೇ ಗ್ರಹಚಾರ ಅಂತ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಗ್ರಹಚಾರ ಅಂತ ಹೇಳ್ತಾರೆ. ಅದೇ ಗೋಚಾರದ ಗ್ರಹಗಳ ಒಂದು ಚಲನೆ ಅಲ್ಲಿ ಗೋಚಾರ. ಆ ಗೋಚಾರ ಮತ್ತು ಗ್ರಹಚಾರದ ಫಲಗಳು ವ್ಯತ್ಯಾಸ ಆಗ್ತಿರುತ್ತೆ. ಹಾಗಾಗಿ ನಿಮಗೆ
ಈ ಪೂರಕವಾಗಿರುವ ಬಲಶಾಲಿಯಾದ ಗ್ರಹಗಳಿವೆ. ಇನ್ನು ನಿಮಗೆ ವಿರುದ್ಧವಾಗಿರುವ ಕೆಲವು ಗ್ರಹಗಳು ಇರ್ತವೆ. ಅದು ಯಾವುದು? ಉದಾಹರಣೆಗೆ ನಿಮಗೆ ರವಿಯ ಒಂದು ಅನುಗ್ರಹ ಈ ತಿಂಗಳು ಪೂರ್ತಿ ಇರೋದಿಲ್ಲ. ನಿಮಗೆ ಮಂಗಳನ ಅನುಗ್ರಹ ಈ ಪೂರ್ತಿ ಇರೋದಿಲ್ಲ. ಮಂಗಳ ನಿಮ್ಮ ರಾಶಿಯಾಧಿಪತಿ, ಆತನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಅಷ್ಟೊಂದು ಇರೋದಿಲ್ಲ. ಬುಧನು ಸಹ ನಿಮಗೆ ಈ ತಿಂಗಳು ಅಷ್ಟೊಂದು ಪೂರಕವಾಗಿರೋದಿಲ್ಲ, ವಿರುದ್ಧವಾಗಿರ್ತಾನೆ. ಇನ್ನು ರಾಹು ಕೇತುಗಳ ಪೈಕಿ ರಾಹು ನಿಮಗೆ ವಿರುದ್ಧವಾಗಿದ್ದಾನೆ. ಶನಿ ಮಹಾರಾಜರು ನಿಮಗೆ ಉತ್ತಮ ಫಲ ಕೊಡ್ತಾರೆ, ಆದರೆ ರಾಹು ನಿಮಗೆ ವಿರುದ್ಧವಾಗಿ ವ್ಯಯಸ್ಥಾನದಲ್ಲಿ ಇರ್ತಾನೆ. ಕೇತುವಿನ ಅನುಗ್ರಹ ನಿಮಗೆ ಇರುತ್ತೆ. ಹಾಗಾಗಿ ವಿರುದ್ಧವಾಗಿರುವಂಥ ರವಿ, ಕುಜ, ಬುಧ, ರಾಹುಗಳ ಒಂದು ವೈರದಿಂದ ಏನಾಗ್ಬೋದು, ಅಲ್ಲಿ ನಿಮಗೆ ಕೆಲವೊಮ್ಮೆ ಸಣ್ಣ ಪುಟ್ಟ ಕಲಗಳು ಬರ್ಬೋದು. ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದು. ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಅಲರ್ಜಿಗಳು, ನೋವುಗಳು ಏನಾದ್ರು ಬರುತ್ತದೋ. ಇನ್ನು ಅಕಾಲಿಕವಾಗಿ ನಿಮಗೆ ಏನಾದರೂ ಹಣಕಾಸು ನಷ್ಟ ಆಗುವಂಥದ್ದು, ನಿಮಗೆ ಯಾರಾದರೂ ತಪ್ಪು ಮಾಹಿತಿ ಕೊಟ್ಟು ಅದರ ಮೂಲಕ ನಷ್ಟ ಆಗ್ಬೋದು. ಅದು ನಿಮ್ಮದೇ ಮಿತ್ರರು, ನಿಮ್ಮದೇ ಬಂಧುಗಳು ಅಥವಾ ನಿಮ್ಮ ಮನೆಯ ಸದಸ್ಯರು ಇರ್ಬೋದು, ಅವರ ಮೂಲಕವಾಗಿ ನಿಮ್ಗೆ ಏನಾದರೂ ನಷ್ಟ ಆಗುವಂಥದ್ದು, ಅವರ ಒಂದು ಏನಾದರೂ ಮಾತುಗಳನ್ನು ಕೇಳಿ ಅಥವಾ ಅವರ ಒಂದು ಐಡಿಯಾ ಕೇಳಿ ಅಥವಾ ಅವರಿಗಾಗಿ ಮಾಡುವ ಯಾವುದೇ ಕೆಲಸದ ಮೂಲಕ ನಿಮಗೆ ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಇನ್ನು ಬುಧನಿಂದಾಗಿ ನಿಮಗೆ ಏನಂದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ, ಹೊಟ್ಟೆ ನೋವು, ಅಜೀರ್ಣಗಳು ಕೆಲವೊಮ್ಮೆ ಕಾಣಬಹುದು. ಫುಡ್ ಪಾಯ್ಸನಿಂಗ್ ಅಂತ ಹೇಳ್ತೇವೆ. ಯಾವುದಾದ್ರು ನಿಮಗೆ ನಿಷಿದ್ಧ ಆಹಾರಗಳನ್ನು ಸೇವನೆ ಮಾಡಿದರೆ ಅಲ್ಲಿ ಏನಾದರೂ ಹೊಟ್ಟೆಯಲ್ಲಿ ತಳಮಳಾಗುವಂಥದ್ದು, ಅಜೀರ್ಣಗಳಾಗುವಂಥ ಎಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಬುಧನಿಂದಾಗಿ ಇಂಥ ಒಂದು ಸಾಧ್ಯತೆ, ಮನಸ್ಸಿನಲ್ಲಿ ಚಿಂತೆ ವ್ಯತ್ಯಯಗಳು ಬರುವಂಥದ್ದು ಬುಧನ ವ್ಯತಿರಿಕ್ತ ಪ್ರಭಾವದಿಂದ. ಇನ್ನು ರಾಹು ವಿನ ವ್ಯತಿರಿಕ್ತ ಪ್ರಭಾವ ನಷ್ಟ ಭಾವದಲ್ಲಿ ಇರುವಂತಹ ಇದರಿಂದ ನಿಮ್ಮ ಹಣಕಾಸು, ಒಡವೆ ವಸ್ತು, ಮೊಬೈಲ್ ಅಥವಾ ಹಣ, ಚಿನ್ನ ಇನ್ನದ್ರ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕು. ಕೆಲವೊಮ್ಮೆ ಇಂಥವು ನಷ್ಟಗಳಾಗೋದು, ಕಳ್ಳತನ ಆಗೋದು, ನಿಮ್ಮದೇ ಸ್ವಯಂಕೃತ ಅಪರಾಧವನ್ನು ಕಳೆದುಕೊಳ್ಬೋದು. ಹಾಗಾಗಿ ಅದರ ಒಂದು ಕಾಳಜಿ ಸಹ ನಿಮಗೆ ಬೇಕಾಗುತ್ತೆ. ಯಾಕಂದರೆ ಅಲ್ಲಿ ರಾಹು ವ್ಯತಿರಿಕ್ತದಲ್ಲಿ ಇರುವಂಥದ್ದು. ಹಾಗಾಗಿ ಕೆಲವೊಂದು ಅಡ್ಡ ಪರಿಣಾಮಗಳು ಸಹ ಆಗಬಾರ್ದಂತ ಇಲ್ಲ. ಅಂಥ ಒಂದು ಅಡ್ಡ ಪರಿಣಾಮಗಳು, ಆದರೆ ಹೆಚ್ಚಿನ ಉತ್ತಮ ಪರಿಣಾಮಗಳು ತುಂಬ ಸ್ಟ್ರಾಂಗ್ ಆಗಿವೆ, ಅಡ್ಡ ಪರಿಣಾಮಗಳು ಸ್ವಲ್ಪ ವೀಕ್ ಆಗಿವೆ, ಅಂದರೆ ಹೆಚ್ಚಿನ ಅಡ್ಡ ಪರಿಣಾಮಗಳು ಬರೋದಿಲ್ಲ. ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಕೆಲವೊಂದು ಎಚ್ಚರಿಕೆ ವಹಿಸಬೇಕು. ಇನ್ನು ಈ ತಿಂಗಳಲ್ಲಿ ನಿಮಗೆ ಚಂದ್ರ ಅನುಗ್ರಹವಂಥ ಅದ್ಭುತವಾದ 17 ದಿನಾಂಕಗಳು ಸಿಗ್ತವೆ. ಅಂದರೆ ಚಂದ್ರನ ನಿಷ್ಪಕ್ಷಪಾತವಾಗಿ ತಿಂಗಳಲ್ಲಿ ಒಂದು 15ರಿಂದ 17 ದಿನ, 13 ದಿನ, 14 ದಿನ ಅಂತೆ ಕೆಲವೊಮ್ಮೆ ಹೆಚ್ಚು ದಿನಗಳು ಸಹ ಕೊಡುವಂಥ 17 ದಿನವರೆಗೆ 18 ದಿನವರೆಗೆ ಕೊಡುವಂಥ ಒಂದು ಉತ್ತಮ ಅವಕಾಶವನ್ನು ಚಂದ್ರನು ಕೊಡ್ತಾನೆ. ಅಂಥ ಒಂದು ಅವಕಾಶ ನಿಮಗೆ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಬರುವಂಥ ಡೇಟ್ಗಳನ್ನು ಹೇಳ್ತೀನಿ. ಆ ಚಂದ್ರನ ಅನುಗ್ರಹದ ಡೇಟ್ಗಳನ್ನ ನೀವು ಸದುಪಯೋಗ ಪಡಿಸ್ಕೊಳ್ಳೋದು. ಯಾಕಂದರೆ ಅಲ್ಲಿ ಗುರು ಅನುಗ್ರಹ, ಶುಕ್ರ ಅನುಗ್ರಹ, ಶನಿ ಮಹಾರಾಜ ಅನುಗ್ರಹ ಇದಿರುತ್ತೆ. ಅದರ ಜೊತೆಗೆ ಇನ್ನೊಂದು ಪುಣ್ಯವಾದ ಶುಭ ಗ್ರಹ ಚಂದ್ರನ ಅನುಗ್ರಹವಂಥ ಡೇಟ್ಗಳನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳೋದು. ಅದು ರಾಜಯೋಗಕ್ಕೆ ಸಮಾನವಾದ ಯೋಗ ನಮಗೆ ಆವಾಗ ಸಿಗ್ತಾ ಇರುತ್ತೆ. ಅಂಥ ಡೇಟ್ಗಳನ್ನು ನಿಮ್ಮ ಯಾವುದೇ ಉತ್ತಮ ಕಾರ್ಯಗಳಿಗೆ, ಏನಾದ್ರು ಒಪ್ಪಂದ ಮಾಡಲಿಕ್ಕೆ, ಸಹಿ ಮಾಡಲಿಕ್ಕೆ, ಅಗ್ರಿಮೆಂಟ್ ಮಾಡಲಿಕ್ಕೆ, ಹೊಸದರ ಆರಂಭಕ್ಕೆ ಈ ಡೇಟ್ಗಳನ್ನು ಬಳಸ್ಕೊಳ್ಬೋದು. ಮೇ ತಿಂಗಳಲ್ಲಿ ಬರುವಂಥ ಚಂದ್ರ ಅನುಗ್ರಹವಂಥ ಡೇಟ್ಗಳು 1, 2, 3, 4, 7, 8, 11, 12, 18, 19, 20, 21, 22, 29, 30, 31 ಎಷ್ಟು ದಿನಗಳು ನಿಮಗೆ ಮೇ ತಿಂಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ಇರುವಂಥ ಶುಭ ದಿನಗಳು. ಆ ದಿನಗಳನ್ನ ಶುಭ ದಿನವಾಗಿ ನೀವು ಪರಿಗಣಿಸಿ ಯಾವುದೇ ಕೆಲಸ ಕಾರ್ಯಗಳು ಅದನ್ನು ಸದ್ಬಳಕೆ ಮಾಡ್ಕೊಳ್ಬೋದು. ಇನ್ನು ಮೇ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳು ವಿಶೇಷವಾಗಿ ಎಲ್ಲೋ ಅಥವಾ ಹಳದಿ ಬಣ್ಣ, ಗುರುಬಲ ಇರುವಂಥ ನಿರತವಾಗಿ ತಿಂಗಳು ಬಳಸಬಹುದು. ಶುಕ್ರ ಅನುಗ್ರಹ ಇರುವಂಥ ಚಂದ್ರ ಅಥವಾ ಈ ಶುಕ್ರನ ಬಣ್ಣವಾದ ವೈಟ್ ಅಥವಾ ಬಿಳೆ ಬಣ್ಣನ ನೀವು ತಿಂಗಳು ಪೂರ್ತಿ ಬಳಸ್ಕೊಳ್ಬೋದು. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಕೇತುವಿನ ಸಂಖ್ಯೆದ ನಿತ್ಯ ತಿಂಗಳು ಪೂರ್ತಿ ಬಳಸ್ಕೊಳ್ಬೋದು. ಅದೇ ರೀತಿ ಬ್ಲೂ ಅಥವಾ ನೀಲಿ ಬಣ್ಣನ ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಸಂಖ್ಯೆಗಳು 3, 6, 7, 8, 3, 6, 7, 8 ಸಂಖ್ಯೆಯನ್ನು ಬಳಸ್ಕೊಳ್ಳೋದಾಗಿದೆ. ಹಾಗೆಯೇ ಚಂದ್ರ ಅನುಗ್ರಹ ಇರುವಂಥ 17 ಡೇಟ್ಗಳಿಂದ ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ಇನ್ನು ನಿಮಗೆ ಆಗಲೇ ಹೇಳಿದಂತೆ ಕೆಲವೊಂದು ಗ್ರಹಗಳು ವಿರುದ್ಧವಾಗಿವೆ. ಅದಕ್ಕೆ ಏನು ಪರಿಹಾರ ಕಂಡುಕೊಳ್ಬೋದು ಅಂದರೆ ನೀವು ನಮಗೆ ರಾಹು, ಅದರ ಮಂಗಳ, ಬುಧ, ರವಿ ಇವರು ವಿರುದ್ಧವಾಗಿರ್ತಾರೆ ಈ ತಿಂಗಳಲ್ಲಿ. ಹಾಗಾಗಿ ಆ ದೋಷ ನಿವಾರಣೆಯಾಗಿ ವಿಶೇಷವಾಗಿ ಗಣೇಶನ ಭಕ್ತಿ, ಗಣೇಶನ ಸ್ತೋತ್ರ, ಗಣೇಶನ ಪೂಜೆ, ಸುಬ್ರಹ್ಮಣ್ಯ ದೇವರ ಸ್ತೋತ್ರ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ, ಅದರಿಂದ ರಾಹು ದೋಷ ನಿವಾರಣೆ ಆಗುತ್ತೆ. ಸುಬ್ರಹ್ಮಣ್ಯ ಶ್ಲೋಕ ಹೇಳುವಂಥದ್ದು ಇತ್ಯಾದಿ ಮಾಡ್ಬೋದು. ಅದೇ ರೀತಿ ನಿಮಗೆ ಬುಧ ಪೂರಕವಾಗಿಲ್ಲ, ಇದರ ಕಾರಣವಾಗಿ ನೀವು ವಿಷ್ಣು ಅಥವಾ ನಾರಾಯಣನ ಭಕ್ತಿ ಮಾಡುವುದು ಅಥವಾ ವಿಷ್ಣು ಅಥವಾ ನಾರಾಯಣ, ವೆಂಕಟೇಶ್ವರ, ರಂಗನಾಥ ಮುಂತಾದ ವಿಷ್ಣುವಿಗೆ ಸಂಬಂಧಪಟ್ಟ ಯಾವ ದೇವಾಲಯಗಳಲ್ಲಿ ಪೂಜೆ ಅಭಿಷೇಕ ಸಲ್ಲಿಸ್ಬೋದು. ಹಾಗೆಯೇ ನರಸಿಂಹಸ್ವಾಮಿ ಮತ್ತು ದೇವಿ ಅಮ್ಮನವರ ಭಕ್ತಿ ಮಾಡೋದು ಇವೆಲ್ಲವೂ ನಿಮಗೆ ಇರತಕ್ಕಂಥ ಗ್ರಹದ ದೋಷಗಳನ್ನು ನಿವಾರಣೆ ಮಾಡುತ್ತೆ. ಹಾಗಾಗಿ ಈ ಒಂದು ಮೇ ತಿಂಗಳಲ್ಲಿ ಅನೇಕ ಭಾಗ್ಯಗಳು, ಅನೇಕ ಶುಭ ಸಂಗತಿಗಳು, ಪವಾಡ ಸದೃಶವಾದ ಅನೇಕ ನಿಮಗೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಈ ತಿಂಗಳನ್ನು ಒಳ್ಳೆಯ ಸಚ್ಚಿಂತನೆಯಿಂದ ಸದುಪಯೋಗಪಡಿಸಿಕೊಳ್ಳಿ. ಸಾಧ್ಯವಾದಷ್ಟು ನಿಮ್ಮ ಭಕ್ತಿ ಮಾರ್ಗ, ಧರ್ಮ ಮಾರ್ಗವನ್ನು ಅನುಸರಿಸ್ತಾ ಬನ್ನಿ. ಎಲ್ಲ ಮೇಷರಾಶಿಯವರಿಗೆ ಈ ಅದ್ಭುತವಾದ ಗುರು ಶುಕ್ರ ಶನಿ ಮಹಾರಾಜರ ಅನುಗ್ರಹ ಇರುವಂಥ ತಿಂಗಳು ಅನೇಕ ಶುಭಗಳನ್ನು ತಂದುಕೊಡಲಿ. ವೃಷಭ ರಾಶಿಗೆ ಮೇ ತಿಂಗಳು ಅದೃಷ್ಟದಾಯಕವಾಗಿ ಕಂಡುಬರುತ್ತೆ. ಅಲ್ಲಿ ಮುಖ್ಯವಾಗಿ ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನು ಮಾಸಪೂರ್ತಿ ನಿಮಗೆ ಅನುಗ್ರಹವನ್ನು ಕೊಡುವಂಥ ಸ್ಥಿತಿಯಲ್ಲಿದ್ದಾನೆ. ಮಂಗಳನ ಅನುಗ್ರಹ ಅಪರೂಪಕ್ಕೆ ಸಿಗುವಂಥದ್ದು. ವರ್ಷದಲ್ಲಿ 2 ಅಥವಾ 3 ಬಾರಿ ಅಷ್ಟೇ ಸಿಗುತ್ತೆ. ಒಂದು ವರ್ಷದಲ್ಲಿ 2 ತಿಂಗಳು ಅಥವಾ 3 ತಿಂಗಳು ಅಷ್ಟೇ ಸಿಗುತ್ತೆ, ನಿರಂತರವಾಗಿ ಯಾರಿಗೂ ಸಿಗೋದಿಲ್ಲ. ಮಂಗಳನು ಅಪರೂಪಕ್ಕೆ ಶುಭ ಕೊಡುವಂಥ ಒಂದು ಗ್ರಹ. ವರ್ಷದಲ್ಲಿ 1 ತಿಂಗಳು 2 ತಿಂಗಳು ಅಷ್ಟೇ ಸಿಗುತ್ತೆ. ಇದನ್ನು ನಿಮಗೆ ಈ ಬಾರಿ ಮಂಗಳನ ಅನುಗ್ರಹ ಬಂದಿದೆ. ತಿಂಗಳ ಪೂರ್ತಿ ಮಂಗಳ ನಿಮಗೆ ಪೂರಕವಾಗಿದ್ದಾನೆ. ಅದೇ ರೀತಿ
ರಾಹುವಿನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ಶುಕ್ರ ಗ್ರಹದ ಅನುಗ್ರಹ ಇರಲಿದೆ. ಚಂದ್ರನ ವಿಶೇಷವಾದ ಅನುಗ್ರಹ ನಿಮಗೆ ತಿಂಗಳಲ್ಲಿ ಮಧ್ಯೆ ಸಿಗಲಿದೆ. ಹಾಗಾಗಿ ಹೆಚ್ಚಿನ ಒಂದು ಶುಭ ಫಲಗಳ ನಿರೀಕ್ಷೆಯನ್ನು ಇಟ್ಕೋಬೋದು. ಬಲಶಾಲಿಯಾದ ಒಂದು ಶುಕ್ರ ಗ್ರಹದ ಅನುಗ್ರಹ, ರಾಹುವಿನ ಅನುಗ್ರಹ, ಮಂಗಳನ ಅನುಗ್ರಹ ಜೊತೆಗೆ ಬುಧನ ಒಂದು ಪರಿವರ್ತನೆ ಆಗುವವರೆಗೆ ಅಂದರೆ 9ನೇ ತಾರೀಕುವರೆಗೆ, ಮೇ ತಿಂಗಳ 9ರವರೆಗೂ ಬುಧನ ಅನುಗ್ರಹ ನಿಮಗೆ ಉತ್ತಮವಾಗಿರುತ್ತೆ. ಹಾಗಾಗಿ ತಕ್ಕ ಮಟ್ಟಿಗೆ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಕೆಲವೊಂದು ಗೋಚಾರದಲ್ಲಿ 1 ಅಥವಾ 2ಗಳಷ್ಟೇ ನಿಮಗೆ ಬೆಂಬಲಾಗಿರುತ್ತೆ. ಹಾಗಾಗಿ ಸ್ವಲ್ಪ ಸಂಕಷ್ಟಗಳು, ತೊಂದರೆಗಳು ಬರ್ಬೋದು. ಆದರೆ ಈ ತಿಂಗಳಲ್ಲಿ ನಿಮಗೆ ಅಲ್ಲಿ ನಿರಂತರವಾಗಿ 4 ಗ್ರಹಗಳು ಉತ್ತಮ ಫಲವನ್ನು ಕೊಡ್ತಾ ಇರ್ತವೆ. ಆ ಒಂದು 4 ಗ್ರಹಗಳಿಂದ ನಿಮಗೆ ಉತ್ತಮವಾದ ಲಾಭವು, ಆದಾಯವು, ಹಣಕಾಸಿನ ವಿಶೇಷದ ಹರಿವು ಆಗಲಿದೆ. ಅಲ್ಲಿ ಮಂಗಳನಿಂದಾಗಿ ನಿಮಗೆ ಭೂಮಿ ಕೊಳ್ಳುವಂಥ ಅವಕಾಶ, ಆ ಮಂಗಳನ ಅಪರೂಪದ ಅನುಗ್ರಹದಿಂದ ಮನೆ ಕೊಳ್ಳುವಂಥ ಅವಕಾಶ, ಸೈಟ್ ಕೊಳ್ಳುವಂಥ ಅವಕಾಶ, ಅಥವಾ ಇರುವಂಥ ಮನೆಯ ರಿಪೇರಿ ಮಾಡುವಂಥದ್ದು ಅಥವಾ ರಿನೋವೇಷನ್ ಮಾಡೋದು ಅವಕಾಶ ಬರ್ಬೋದು. ಇನ್ನು ಕೆಲವರಿಗೆ ಭೂಮಿಯಲ್ಲಿ ಹೂಡಿಕೆ ಮಾಡುವಂಥ ಅವಕಾಶಗಳು ಬರ್ಬೋದು. ಇನ್ನು ಈ ವೃಷಭ ರಾಶಿ ಕೆಲವರಿಗೆ ವಾಹನ ಕೊಡಬೇಕಂತ ಕನಸಿರುತ್ತೆ. ಆ ವಾಹನ ಕೊಳ್ಳುವಂಥ ಕನಸಿಗೆ ನನಸಾಗ್ಬೋದು. ಅಥವಾ ಯಾವುದಾದ್ರು ಒಂದು ಲೋನು ಅಥವಾ ಸಾಲವನ್ನು ಪಡೆದು ನೀವೇನಾದರೂ ಅಭಿವೃದ್ಧಿ ಕಾರ್ಯ, ಏನಾದರೂ ನಿಮಗೆ ಬೇಕಾದಂಥ ಒಂದು ಇಷ್ಟಾರ್ಥಗಳನ್ನು ಮಾಡ್ಕೊಳ್ಬೇಕು, ಅದಕ್ಕೆ ಸಾಲ ಪಡಿಬೇಕು ಅಂತ ಇಟ್ಕೊಂಡಿದ್ರೆ ಅದಕ್ಕೆ ತಕ್ಕನ ಈಗ ಸಮಸ್ಯೆ ಕಾಲದಲ್ಲಿ ಸಾಲಗಳು ಸಿಗ್ಬೋದು, ಸಾಲಗಳು ಮಂಜೂರಾಗುತ್ತದೆ. ಇನ್ನು ಕೃಷಿ ಚಟುವಟಿಕೆ ಮಾಡೋರು, ಕೈಗಾರಿಕೆ ಮಾಡೋರು, ಇಂಡಸ್ಟ್ರಿ ಮಾಡೋರು ಅವರಿಗೆ ಸಹ ಹಾಗೆ ಈ ಕಾಲದಲ್ಲಿ ನಿಮ್ಮ ಒಂದು ಕೃಷಿ ಚಟುವಟಿಕೆ, ಕೈಗಾರಿಕೆಯಲ್ಲಿ ಹೆಚ್ಚು ಉನ್ನತಿ ಬರುತ್ತೆ, ಲಾಭ ಬರುತ್ತೆ. ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರುತ್ತೆ. ಅಥವಾ ನಿಮಗೆ ಹಿಂದೆ ಬರಬೇಕಾದ ಬಾಕಿ ಬರ್ತದ ಹಣಗಳೆಲ್ಲ ಈಗ ಬಂದು ಸೇರಲಿವೆ. ಹಾಗಾಗಿ ಕೃಷಿಕರಿಗೂ ಉತ್ತಮ ಇದೆ, ಕೈಗಾರಿಕೆ ಮಾಡೋರು ಉತ್ತಮ ಇದೆ, ಉದ್ಯೋಗಿಗಳಿಗೂ ಉತ್ತಮ ಇದೆ, ವ್ಯಾಪಾರಿಗಳು ಸಹ ಉತ್ತಮ ಬರುವಂಥ ದಿನ ಆಗಿರುತ್ತೆ. ಇನ್ನು ವಿದ್ಯಾರ್ಥಿ ವೃಂದ, ಯುವಕರು, ಮಹಿಳೆಯರು, ಗೃಹಿಣಿಯರಿಗೆ ಸಹ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಇನ್ನು ಬೇರೆ ಬೇರೆ ರೀತಿಯ ಉದ್ಯೋಗದಲ್ಲಿ ಇರುವಂಥವ್ರು, ಸೋಷಿಯಲ್ ಮೀಡಿಯಾ ಇರ್ಬೋದು, ಗಾರ್ಮೆಂಟ್ಸ್ ಇರ್ಬೋದು, ಅಥವಾ TV, ಸಿನಿಮಾ ಮಾಧ್ಯಮಗಳಿರ್ಬೋದು, ಅಥವಾ ಸಾಫ್ಟ್ವೇರ್, ಹಾರ್ಡ್ವೇರ್, ಕಂಪ್ಯೂಟರು, ಎಲೆಕ್ಟ್ರಿಕಲ್ ಯಾವುದಿರ್ಬೋದು. ಈ ರೀತಿ ಹಲವಾರು ವೃತ್ತಿ ಕ್ಷೇತ್ರದ ವೃತ್ತಿಪರರಿಗೆ, ಉದ್ಯೋಗಿಗಳಿಗೆ ಈಗ ಈ ತಿಂಗಳಲ್ಲಿ ಅವರಲ್ಲೇನಾದರೂ ಒಂದು ಬಡ್ತಿ ಸಿಗ್ಬೋದು, ಪ್ರಮೋಷನ್, ಇನ್ಕ್ರಿಮೆಂಟ್ ಇತ್ಯಾದಿಗಳು ಸಿಗ್ಬೋದು. ಅಥವಾ ಅಪೇಕ್ಷೆ ಪಟ್ಟಂಥ ಸ್ಥಳಗಳಿಗೆ ವರ್ಗಾವಣೆ, ಟ್ರಾನ್ಸ್ಫರ್ಗಳು ಸಿಗ್ಬೋದು. ಹಾಗಾಗಿ ಹಲವಾರು ವೃತ್ತಿಯವರಿಗೆ, ವೃಷಭ ರಾಶಿಯವರಿಗೆ ಈ ಮೇ ತಿಂಗಳು ಅನೇಕ ಶುಭಗಳನ್ನು ಕೊಡುವಂಥದ್ದೇ. ಶುಕ್ರನ, ನಿಮ್ಮ ರಾಶಿಯಾಧಿಪತಿ ಶುಕ್ರನು ನಿಮಗೆ ಯಶಸ್ಸನ್ನು, ಕೀರ್ತಿಯನ್ನು, ಲಾಭವನ್ನು ತಂದುಕೊಳ್ಳಲಿದ್ದಾನೆ. ಅನೇಕ ರೀತಿಯ ವಸ್ತ್ರಾಭರಣ, ಭೋಗ ಸಾಮಗ್ರಿ, ಅದು ಇನ್ನಿತರ ನಿಮಗೆ ಅವಶ್ಯಕವಿರುವಂತಹ ಅನೇಕ ರೀತಿಯ ವಸ್ತುಗಳನ್ನು ಕೊಡುವಂಥ ಸಾಧ್ಯತೆಗಳು, ಅವಕಾಶಗಳು ಶುಕ್ರನ ಅನುಗ್ರಹದಿಂದ ಬರಲಿವೆ. ಇನ್ನು ವಿವಾಹ ಅಪೇಕ್ಷಿತರಿಗೆ, ಮದುವೆ ಅಪೇಕ್ಷಿತರಿಗೆ, ಅಥವಾ ಇನ್ನು ಪ್ರೇಮ ಪ್ರಕರಣದ ಅಪೇಕ್ಷಿತರಿಗೆ ಅವರ ಒಂದು ಮದುವೆ ವಿಚಾರದಲ್ಲಿ ಅಥವಾ ಪ್ರೇಮ ಪ್ರಕರಣ, ಲವ್ ಅಫೇರ್ಗಳಲ್ಲೂ ಸಕ್ಸಸ್ ರೇಟ್ ಸಹ ಶುಕ್ರನ ಅನುಗ್ರಹದಿಂದ ಈ ತಿಂಗಳಲ್ಲಿ ಒದಗಿ ಬರ್ಬೋದಾಗಿದೆ. ಇನ್ನು ಹಲವಾರು ಕ್ಷೇತ್ರದಲ್ಲಿ ಇರುವಂತಹ ಉತ್ತಮಗಳು ಹೇಳಿದ್ದೇನೆ. ಅದೇ ರೀತಿ ಈ ಪೊಲೀಸು, ಮಿಲಿಟರಿ, ಅಥವಾ ಸರ್ಕಾರಿ ಇಲಾಖೆ, ತಂತ್ರಜ್ಞಾನ ಇಲಾಖೆಗಳು ಸಹ ಈ ತಿಂಗಳಲ್ಲಿ ಏನೋ ಒಂದು ರೀತಿಯ ಉತ್ತಮ ಫಲಗಳು ಪವಾಡ ಸದೃಶ ಆಗಲಿವೆ. ಅಲ್ಲದೆ ಯಾರಾದರೂ ಈಗ ಮಿಲಿಟರಿಗೆ, ಪೊಲೀಸ್ಗೆ ಅಥವಾ ಬೇರೆ ಬೇರೆ ರೀತಿಯ ರಕ್ಷಣಾ ಇಲಾಖೆ ಮುಂತಾದವುಗಳಿಗೆ ಸೇರಿಕೊಳ್ಳುವಂಥ ಉತ್ಸಾಹ ಇದ್ದವರಿಗೆ ಈ ಕಾಲದಲ್ಲಿ ಅಂಥ ಒಂದು ಕಾಲ್ ಲೆಟರ್ಗಳು, ಅವಕಾಶಗಳು ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಒಟ್ಟಿನಲ್ಲಿ ಈ ತಿಂಗಳಲ್ಲಿ ನಿಮಗೆ ನಿರಂತರವಾಗಿ ಶುಕ್ರ ಅನುಗ್ರಹ, ರಾಹುವಿನ ಬೆಂಬಲ, ಅದೇ ರೀತಿ ಬುಧನ ಬೆಂಬಲ, ಆರಂಭದಲ್ಲಿ ಮಂಗಳನ ನಿರಂತರವಾದ ಬೆಂಬಲಗಳು ಸಿಗುವ ಕಾರಣ ಅನೇಕ ಶುಭ ಫಲಗಳು ಆಗಲಿವೆ. ಇನ್ನು ವಿರುದ್ಧವಾಗಿರುವಂಥ ಗ್ರಹಗಳು ಇರ್ತವೆ. ನಿಮಗೆ ವಿರುದ್ಧವಾಗಿರುವಂಥ ಗ್ರಹಗಳಲ್ಲಿ ವಿಶೇಷವಾಗಿ ಸೂರ್ಯ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರುವುದಿಲ್ಲ. ಗುರುಬಲ ನಿಮಗೆ ಈ ತಿಂಗಳ ಪೂರ್ತಿ ಇರುವುದಿಲ್ಲ. ಶನಿ ಮಹಾರಾಜರು ನಿಮಗೆ ಪೂರಕವಾಗಿ ಇರುವುದಿಲ್ಲ. ಅದೇ ರೀತಿ ಕೇತು ಗ್ರಹ ನಿಮಗೆ ಅಷ್ಟೊಂದು ಪೂರಕವಾಗಿರುವುದಿಲ್ಲ. ಹಾಗಾಗಿ ರವಿ, ಗುರು, ಶನಿ, ಕೇತುಗಳ ಒಂದು ತೊಂದರೆಗಳು ಅಥವಾ ಪೀಡೆಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಹಾಗಾಗಿ ಈ ಒಂದು ಕೆಲವು ವಿಚಾರದಲ್ಲಿ ಎಚ್ಚರಿಕೆ ಹೆಚ್ಚಬೇಕು. ಅದೇ ರೀತಿ ಶತ್ರು ಪೀಡೆ ಅಂತ ಬರೆದೇನೆ. ಹಣಕಾಸು ಉತ್ತಮ, ಶತ್ರು ಪೀಡೆಗಳು ಸ್ವಲ್ಪ ಚಿಂತೆಗಳು ಹೆಚ್ಚಳ ಅಂತ ಹೇಳಿ ಅಲ್ಲಿ ಹಾಕಿದ್ದೇನೆ. ಹಾಗಾಗಿ ಶತ್ರು ಪೀಡೆ ನಿಮಗೆ ಈ ಕಾಲದಲ್ಲಿ ಹೆಚ್ಚಳ ಆಗುತ್ತೆ. ಗುಪ್ತ ಶತ್ರುಗಳು, ಹಿತಶತ್ರುಗಳು, ಅಥವಾ ಮಿತ್ರ ರೂಪದ ಶತ್ರುಗಳು, ಅದು ನಿಮಗೆ ಯಾರಂತಲೇ ಗೊತ್ತಾಗೋದಿಲ್ಲ, ಅಂತಹ ಶತ್ರುಗಳು ಸಹ ಈಗ ಉತ್ಪನ್ನ ಆಗ್ಬೋದು. ಹಾಗಾಗಿ ಈ ಕಾಲದಲ್ಲಿ ನೀವು ಅಂಥವ್ರ ಬಗ್ಗೆ ಎಚ್ಚರಿಕೆ ಗಮನಿಸ್ಕೊಳ್ಬೇಕು. ನಿಮ್ಮ ಎಲ್ಲ ಒಂದು ಸೀಕ್ರೆಟ್ಗಳನ್ನು ಅಥವಾ ಎಲ್ಲ ಒಂದು ಆಂತರಿಕ ವಿಚಾರ, ನಿಮ್ಮ ಪರ್ಸನಲ್ ವಿಚಾರಗಳಿತ್ತು, ಅದನ್ನು ಎಲ್ಲರ ಹತ್ರ ಹಂಚಿಕೊಳ್ಬೇಡಿ. ಯಾರೋ ನಮಗೆ ನಂಬಿಕೆಗೆ ಅರ್ಹರು ಅಥವಾ ನಂಬಿಕೆಗೆ ವಿರೋಧ ಮಾಡೋರು ಅಂತ ಗೊತ್ತಾಗೋದಿಲ್ಲ, ಅವರಿಂದ ನಿಮಗೆ ತೊಂದರೆಗಳಾಗ್ಬೋದು. ಇನ್ನು ಕೆಲವೊಬ್ಬರಿಗೆ ಶತ್ರುಗಳ ಪೀಠ ಅಲ್ಲದೆ ಕೆಲವೊಮ್ಮೆ ನಿಮಗೆ ಚಿಂತೆಗಳು, ವ್ಯಥೆಗಳು ಕಾಣುತ್ತದೆ, ಮನಸ್ಸಲ್ಲಿ ಖಿನ್ನತೆಗಳು ಬರ್ಬೋದು. ಇದು ಕೇತುವಿನ ಪ್ರಭಾವದಿಂದ ನಿಮಗೆ ಖಿನ್ನತೆ ಬರುವಂಥದ್ದು, ಮನಸ್ಸಲ್ಲಿ ಚಿಂತೆ, ವ್ಯಥೆಗಳು ಬರುವಂಥದ್ದು, ನೆಗೆಟಿವ್ ಥಾಟ್ಗಳು ಬರುವಂಥದ್ದು. ಅದೇ ರೀತಿ ಬಂಧು ಮತ್ತು ಮಿತ್ರರ ಜೊತೆಗೆ ಏನಾದರೂ ವೈರತ್ವಗಳು ಬರುವಂಥದ್ದು, ಬಂಧು ಮತ್ತು ಮಿತ್ರರು, ರಿಲೇಟಿವ್ಗಳು ಮತ್ತು ಫ್ರೆಂಡ್ಸ್, ಆ ರಿಲೇಟಿವ್ ಮತ್ತು ಫ್ರೆಂಡ್ಸ್ಗಳ ಜೊತೆಗೆ ವೈರತ್ವಗಳು ಬರುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಈ ಕಾಲದಲ್ಲಿ ಬುಧನ ವೈಪರೀತ್ಯ, ಗುರುವಿನ ಬಲದ ಕೊರತೆಯಿಂದ ಕೆಲವೊಬ್ಬರಿಗೆ ಅಪವಾದಗಳು, ಅವಮಾನಗಳು ಆಗುವಂಥದ್ದು. ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲೋ, ಮನೆಯಲ್ಲೋ, ಅದು ಉದ್ಯೋಗ ಸ್ಥಳದಲ್ಲೋ ನಿಮ್ಮ ಮೇಲೆ ಆರೋಪಗಳು, ಅಪವಾದಗಳು, ನೀವು ಮಾಡದೇ ಇರುವಂತಹ ಒಂದು ಕೆಲಸಗಳು ನಿಮ್ಮ ಮೇಲೆ ಆರೋಪ ಹೊರಿಸುವಂಥದ್ದು. ಜೊತೆಗೆ ನಿಮ್ಮ ಮೇಲೆ ಕೆಲವರು ಜಗಳವನ್ನು, ಕಲಹವನ್ನು ಕಾಯುವಂಥದ್ದು ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಆಲಸ್ಯ ಅಥವಾ ಸೋಮಾರಿತನ ಸಹ ಈ ಕಂಡುಕೊಳ್ಬೋದು. ಮೇ ತಿಂಗಳಲ್ಲಿ ಆಲಸ್ಯ, ಸೋಮಾರಿತನ, ಯಾವುದೇ ಮಾಡಲಿಕ್ಕೆ ಆಸಕ್ತಿಯೊಂದು ಇರೋದಿಲ್ಲ. ಹಾಗೆ ಇಂಥ ಒಂದು ಅಡ್ಡ ಪರಿಣಾಮಗಳು ನಿಮಗೆ ಇದ್ದಿರ್ತವೆ. ಶನಿ ಮಹಾರಾಜ ನಿಮಗೆ ಅಲ್ಲಿ ಕರ್ಮಸ್ಥಾನದಲ್ಲಿ ಇರುವ ಕಾರಣ ಕೆಲವೊಮ್ಮೆ ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂಥದ್ದು, ಅವಮಾನಕರ ಘಟನೆ ಆಗುವಂಥದ್ದು, ಕಿರಿಯರಿಂದ ನಿಮಗೆ ಅಥವಾ ಹಿರಿಯರಿಂದ ನಿಮ್ಮ ಮೇಲೆ ಏನಾದರೂ ಆರೋಪಗಳು ಬರುವಂಥದ್ದು, ಈ ರೀತಿಯಾಗಿ ಸಾಧ್ಯತೆಗಳಿರ್ತವೆ. ಹಣಕಾಸಿಗೆ ಅಂತ ಕೊರತಿಲ್ಲ, ಆದರೆ ಹಣಕಾಸು ಕೆಲವೊಮ್ಮೆ ಖರ್ಚುಗಳು ಅತ್ಯಂತ ಆಗುವಂಥದ್ದು ಅಥವಾ ಅನಾವಶ್ಯಕ ಖರ್ಚುಗಳು ಸಾಗುವುದು. ಅದಕ್ಕೆ ರಾಹುವಿನ ಕಾರಣದಿಂದಾಗಿ ಕೆಲವೊಮ್ಮೆ
ನಿಮಗೆ ರಾಹು ಪೂರಕವಾಗಿದ್ದಾನೆ, ಲಾಭವನ್ನು ಕೊಡ್ತಾನೆ, ಯಶಸ್ಸನ್ನು ಕೊಡ್ತಾನೆ, ಲಾಭಸ್ಥಾನದಲ್ಲಿದ್ದಾನೆ. ಆದರೆ ಅಂತಹ ಒಂದು ಕೇತು ಮತ್ತು ರಾಹುಗಳ ವೈಪರೀತ್ಯದ ಕೆಲವೊಮ್ಮೆ ನಿಮಗೆ ದುಂದು ವೆಚ್ಚ ಮಾಡುವಂಥ ಬುದ್ಧಿ, ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕಾಗತ್ತೆ. ಅದರ ಹೊರತು ಹೆಚ್ಚಿನ ಶುಭಫಲಗಳನ್ನು ವೃಷಭ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಸಣ್ಣ ಪುಟ್ಟ ಏರುಪೇರುಗಳು, ಸಣ್ಣ ಪುಟ್ಟ ಅಡೆತಡೆಗಳು ಇರ್ಬೋದು, ಹೆಚ್ಚಿನ ಒಂದು ಶುಭಫಲವನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ನಿಮಗೆ ಹೆಚ್ಚು ಶುಭಫಲ ಕೊಡುವಂಥ ಡೇಟ್ಗಳು ಅಥವಾ ದಿನಾಂಕಗಳು ಯಾವುದು ಅಂತ ಹೇಳಿದ್ರೆ, ಆ ಒಂದು ಚಂದ್ರನ ಬಲ ಇರುವಂಥ ಡೇಟ್ಗಳನ್ನು ಹೇಳ್ತೇನೆ, ಮೇ ತಿಂಗಳ ಡೇಟ್ಗಳು. ಅದನ್ನು ನೀವು ವಿಶೇಷವಾದ ಕಾರ್ಯಗಳಿಗೆ, ಒಪ್ಪಂದಕ್ಕೆ, ಅಗ್ರಿಮೆಂಟ್ ಮಾಡಲಿಕ್ಕೆ, ರಿಜಿಸ್ಟ್ರೇಷನ್ಗೆ ಅಥವಾ ಏನಾದರೂ ಆರಂಭಕ್ಕೆ ಈ ಡೇಟ್ಗಳನ್ನು ಉಪಯೋಗಿಸ್ಕೊಳ್ಬೋದು. ಜೊತೆಗೆ ಆ ದಿನಾಂಕಗಳು ನಿಮಗೆ ಇನ್ನಷ್ಟು ಹೆಚ್ಚು ಶುಭಫಲಗಳು ನಿರೀಕ್ಷೆ ಮಾಡ್ಬೋದಾಗಿದೆ. ಮೇ ತಿಂಗಳ ದಿನಾಂಕಗಳು 3, 4, 5, 6, 9, 10, 13, 14, 15, 21, 22, 23, 24, 30, 31 ಒಟ್ಟಿಗೆ 15 ದಿನಾಂಕಗಳು. ಈ ತಿಂಗಳಲ್ಲಿ 15 ಡೇಟ್ಗಳು ನಿಮಗೆ ಪೂರಕವಾಗಿದ್ದಾವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳೋದು. ಆ ದಿನಾಂಕಗಳಲ್ಲಿ ಏನಾದರೂ ನಿಮ್ಮ ಒಪ್ಪಂದನೋ, ಸೈನೋ, ಅಗ್ರಿಮೆಂಟೋ, ಏನೋ ಕೊಡುಕೊಡ್ಬೇಕನ್ನೋ ಇತ್ಯಾದಿಗೆ ಅದನ್ನು ಬಳಸ್ಕೊಳ್ಬೋದು. ಇನ್ನು ಈ ತಿಂಗಳಲ್ಲಿ ನೀವು ನಿರಂತರವಾಗಿ ಬಳಸುವಂಥ ಬಣ್ಣಗಳು ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಗ್ರೇ, ವೈಟ್, ರೆಡ್ ಅಂಥ ಬೂದುಗಳನ್ನು ಬಳಸ್ಕೊಳ್ಬೋದು. ಸಂಖ್ಯೆಗಳು 4, 6, 9, 4, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಬೋದು. ಹಾಗೆಯೇ ಬಣ್ಣಗಳ ವಿಚಾರಕ್ಕೆ ಬಂದಾಗ ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ನೀವು ತಿಂಗಳ 9ನೇ ತಾರೀಕುವರೆಗೂ ಬಳಸ್ಬೋದು. 9ರವರೆಗೆ ಅಷ್ಟು ನಿಮಗೆ ಅಲ್ಲಿ ಬುಧನ ಅನುಗ್ರಹ ಇರುತ್ತೆ. ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 ತಿಂಗಳ 9ರವರೆಗೆ ಬಳಸ್ಕೊಳ್ಳಿ. 10ನೇ ತಾರೀಕಿಗೆ ಬುಧನ ಪರಿವರ್ತನೆ ಆಗಿ ನಿಮಗೆ ಬುಧನ ಒಂದು ಅನುಗ್ರಹ ಇರೋದಿಲ್ಲ. ಇಂತಿಷ್ಟು ಬಣ್ಣಗಳನ್ನು ಬಳಸ್ತಾಯಿತು. ಇನ್ನು ಈ ಒಂದು ತಿಂಗಳಲ್ಲಿ ಬರುವಂತಕ್ಕಂಥ ಗ್ರಹಗಳ ದೋಷ ನಿವಾರಣೆ, ಉದಾಹರಣೆಗೆ ರವಿ, ಗುರು, ಶನಿ, ಕೇತುಗಳಿಗೆ ಪೂರಕವಾಗಿಲ್ಲ. ಆ ದೋಷ ನಿವಾರಣೆಗೆ ನೀವು ವಿಶೇಷವಾಗಿ ಗಣೇಶನ ಭಕ್ತಿ ಮಾಡ್ಬೋದು, ಶಿವ ಅಥವಾ ಈಶ್ವರನ ಭಕ್ತಿ ಮಾಡ್ಬೋದು, ದುರ್ಗಾದಿ ಅಥವಾ ಅಮ್ಮನವರ ಭಕ್ತಿ ಮಾಡೋದು, ಅಥವಾ ಯಾವುದೇ ರೀತಿಯ ದೇವಿ ಸ್ವರೂಪವನ್ನು ಭಕ್ತಿ ಮಾಡೋದು, ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ಮಾಡುವಂಥದ್ದು. ಇವೆಲ್ಲವೂ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಆ 4 ಗ್ರಹಗಳ ವಿರುದ್ಧವಾದ ದೋಷಗಳು ನಿವಾರಣೆ ಆಗುತ್ತೆ. ಹಾಗಾಗಿ ಫೆಬ್ರವರಿ ತಿಂಗಳನ್ನು ನಿಮ್ಮ ಯಾವುದೇ ರೀತಿಯ ಕನಸುಗಳನ್ನು ನನಸು ಮಾಡಲಿಕ್ಕೆ, ಇಷ್ಟಾದ ಸಿದ್ಧಿಗೆ, ಲಾಭಗಳಿಗೆ, ಆದಾಯ ಬಳಸ್ಕೊಳ್ಬೋದು. ವಿದ್ಯಾರ್ಥಿಗಳಿಗೂ ಶುಭೋದಯ, ಯುವಕರಿಗೂ ಶುಭೋದಯ, ಮಹಿಳೆಯರಿಗೂ ಗ್ರಹಿಸುವ ಶುಭ ಫಲಗಳಾಗಲಿವೆ. ಅಂದುಕೊಂಡು ಹಲವಾರು ಕೆಲಸಗಳನ್ನು ಕೈಗೊಳ್ಳುವೆ. ಹಿಂದೆ ನಿಮಗೆ ಪೆಂಡಿಂಗ್ ಆಗಿದ್ದ ಹಣಕಾಸಿನ ಕೊರತೆಯಿಂದ ಪೆಂಡಿಂಗ್ ಆಗದ ಹಲವಾರು ಯೋಜನೆಗಳು ಈಗ ಚಾಲನೆ ಸಿಗಲಿವೆ. ಜೀವನದಲ್ಲಿ ಉತ್ಸಾಹ, ಉಲ್ಲಾಸ ಮೂಡಲಿದೆ. ಆರೋಗ್ಯವು ಸಹ ಉತ್ತಮವಾಗಿ ಸುಧಾರಣೆ ಆಗುವಂಥ ಕಾಲಗಳು ಬರ್ತದೆ. ಹೀಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುತ್ತದೆ ವೃಷಭ ರಾಶಿಯವರು. ಇನ್ನು ವೃಷಭ ರಾಶಿಯವರಿಗೆ ಆಗಲೇ ಹೇಳಿದಂತೆ ಒಂದು ದೇವತಾ ಕೃಪೆಗಾಗಿ ಗಣೇಶ, ಶಿವ, ದುರ್ಗೆ, ಹನುಮಾನ್ ಭಕ್ತಿಯನ್ನು ಮಾಡಿಕೊಳ್ಳೋದಾಗುತ್ತೆ. ಎಲ್ಲ ವೃಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಶುಭದಾಯಕವಾಗಲಿ. ಮೇ ತಿಂಗಳು ಮಿಥುನ ರಾಶಿಗೆ ಉತ್ತಮ ಫಲವನ್ನು ಕೊಡಲಿದೆ. ಜೊತೆಗೆ ಕೆಲವೊಂದು ಸಂಕಷ್ಟಗಳು ಸಹ ಬರಲಿವೆ. ಹಣಕಾಸಿನ ವಿಚಾರವಾಗಿ ಉತ್ತಮ ಫಲ, ಹಣಕಾಸು ಎಲ್ಲ ಉತ್ತಮ ಇರುತ್ತೆ. ಆದರೆ ಚಿಂತೆ ಮತ್ತು ಶತ್ರುಪೀಡೆಗಳು ಈ ತಿಂಗಳಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ನೀವು ಗಮನಿಸಬೇಕಾದ ವಿಚಾರ ಅಂದರೆ, ನಿಮಗೆ ಈಗ ಗುರುಬಲದ ಕೊರತೆ ಕಾಡುತ್ತೆ. ಇಲ್ಲಿವರೆಗೆ ನಿಮಗೆ ಗುರುಬಲ ಇತ್ತು. ಏಪ್ರಿಲ್ ಅಂತ್ಯದವರೆಗೆ, ಏಪ್ರಿಲ್ ತಿಂಗಳ ಕೊನೆಯವರೆಗೆ ನಿಮಗೆ ಗುರುಬಲ ಇತ್ತು. ಯಾವಾಗ ಮೇ 1ಕ್ಕೆ ಗುರುವಿನ ರಾಶಿ ಪರಿವರ್ತನೆ ಆಗುತ್ತೆ, ಅಲ್ಲಿಂದ ನಿಮಗೆ ಗುರುಬಲದ ಒಂದು ಅವಶ್ಯಕತೆ ಗುರು ಇರುವುದಿಲ್ಲ. ಗುರು ನಿಮಗೆ ಈಗ ವ್ಯಯ ಸ್ಥಾನದಲ್ಲಿ ಬರ್ತಾನೆ. ಇಷ್ಟು ದಿನ ಲಾಭದಲ್ಲಿದ್ದಂಥ ಗುರು ಈಗ ವಿರುದ್ಧವಾಗಿ ವ್ಯಯ ಅಂದರೆ ನಷ್ಟದ ಸ್ಥಾನದಲ್ಲಿ ಬರ್ತಾ ಇರೋ ಕಾರಣ ನಿಮಗೆ ಈ ತಿಂಗಳಲ್ಲಿ ಕೆಲವೊಂದು ವಿಚಾರದಲ್ಲಿ ಏರುಪೇರುಗಳು ಆಗ್ಬೋದೋ ಸಾಧ್ಯತೆ ಇರುತ್ತೆ. ಆದರೆ ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರುವ ಕಾರಣ ಹಣಕಾಸಿಗೆ ಅಷ್ಟೇನು ಕೊರತೆ ಆಗೋದಿಲ್ಲ. ಶುಕ್ರ ಅನುಗ್ರಹ ತಿಂಗಳು ಪೂರ್ತಿ ಇರದೆ, ರಾಹುನ ಅನುಗ್ರಹ ತಿಂಗಳು ಪೂರ್ತಿ ಇರಲಿದೆ. ಅದೇ ರೀತಿ ತಿಂಗಳ ಆರಂಭದಲ್ಲಿ, ತಿಂಗಳ ಮೇ 13ರವರೆಗೆ ನಿಮಗೆ ರವಿಯ ಒಂದು ವಿಶೇಷದ ಬೆಂಬಲ ಇರುತ್ತೆ. ಲಾಭ ಸ್ಥಾನದಲ್ಲಿ ರವಿ ಇರ್ತಾನೆ. ರವಿ ಸಹ ನಿಮಗೆ ಲಾಭ ಸ್ಥಾನದಲ್ಲಿರೋ ಕಾರಣ ಒಂದು ಆರಂಭದಲ್ಲಿ 13ರವರೆಗೆ ನಿಮಗೆ ಹಣಕಾಸಿಗಾಗಿ, ಆರೋಗ್ಯಕ್ಕೆ ಎಲ್ಲ ತೊಂದರೆಗಳು ಇರೋದಿಲ್ಲ. ಅಲ್ಲದೆ ರಾಹು ನಿಮಗೆ ತಿಂಗಳ ಪೂರ್ತಿ ಪೂರಕ. ಬುಧನು ಸಹ ನಿಮಗೆ ತಿಂಗಳ ಪೂರ್ತಿ ಉತ್ತಮವಾಗಿರ್ತಾನೆ. ಕರ್ಮಸ್ಥಾನ ಮತ್ತು ಲಾಭಸ್ಥಾನದಲ್ಲಿ ಬುಧನು ಇರುವ ಕಾರಣ ಅನೇಕ ಶುಭಗಳು ಬುಧನಿಂದ ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಅಲ್ಲಿ ನಿರಂತರವಾಗಿ 4 ಗ್ರಹಗಳ ಒಂದು ಉತ್ತಮ ಫಲ ನಿಮಗೆ ಸಿಗುತ್ತೆ. ಆದರೆ ಇನ್ನಿತರ 4 ಗ್ರಹಗಳು ವಿರುದ್ಧವಾಗಿವೆ. ವಿಶೇಷವಾಗಿ ಗುರುವಿನ ಬೆಂಬಲ ಕೊರತೆ, ಮಂಗಳನ ಬೆಂಬಲದ ಕೊರತೆ, ಶನಿ ವಿರುದ್ಧವಾಗಿರುತ್ತದೆ, ಕೇತು ಸಹ ವಿರುದ್ಧವಾಗಿರುತ್ತೆ. ಈ 4 ಉತ್ತಮ ಗ್ರಹಗಳು ನಿಮಗೆ ಬೆಂಬಲ ಇರುವ ಕಾರಣ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ ಸಹ ಕೆಲವೊಂದು ವಿಚಾರದಲ್ಲಿ ಲಾಭದಾಯಕ ಆಗುವಂಥದ್ದು, ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶವೆಲ್ಲ ಒದಗಿ ಬರಲಿವೆ. ಆದರೆ ನಿಮಗೆ ಹೆಜ್ಜೆಗೂ ಶತ್ರುಗಳು ಇರ್ತಾರೆ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳನ್ನು ಮಾಡ್ಬೋದು. ಏನಾದರೂ ನಿಮಗೆ ತೊಂದರೆಗಳನ್ನು ಮಾಡುವಂಥದ್ದು, ನಿಮಗೆ ಹೆಸರಿಗೆ ಕಳಂಕಗಳನ್ನು ತರುವಂಥದ್ದು, ನಿಮ್ಮ ಮೇಲೆ ಆರೋಪ ಅಪವಾದಗಳನ್ನು ಮಾಡುವಂಥದ್ದು ಇತ್ಯಾದಿ ಸಾಧ್ಯತೆಗಳು ಬರ್ಬೋದು. ಹಾಗಾಗಿ ಇಂಥ ಒಂದು ಶತ್ರುಪೀಡೆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ನಿಮ್ಮ ಅಂತರಂಗದಲ್ಲಿರುವಂತಹ ಕೆಲವು ವಿಚಾರಗಳನ್ನು ಎಲ್ಲರ ವಿಚಾರಕ್ಕೆ ಮುಂದೆ ಹೇಳ್ಕೊಳ್ಳೋದ್ರಿಂದ ಅದು ನಿಮಗೆ ಮುಳು ಆಗ್ಬೋದು. ಹಾಗಾಗಿ ನಿಮ್ಮ ಎಲ್ಲ ಸೀಕ್ರೆಟ್ ಆಗಲಿ, ನಿಮ್ಮ ಏನಾದರೂ ರಹಸ್ಯಗಳನ್ನಾಗಲಿ ಇನ್ನೊಂದರ ಮೇಲೆ ಹಂಚಿಕೊಳ್ಳಬೇಡಿ. ಅದನ್ನು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ವಿರುದ್ಧ ಲಿಂಗದವರಿಂದ ಕೆಲವರಿಗೆ ತೊಂದರೆಗಳಾಗ್ಬೋದು. ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಈ ತಿಂಗಳಲ್ಲಿ ಕೆಲವೊಂದು ತೊಂದರೆಗಳು, ತೊಡಗುಗಳು ಬರ್ಬೋದು. ಉದ್ಯೋಗಗಳ ವಿಚಾರ ಗಮನಿಸಿದರೆ ಉದ್ಯೋಗದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ. ನಿಮ್ಮ ಒಂದು ಉದ್ಯೋಗ ಅಷ್ಟು ಸ್ಮೂತ್ ಆಗಿರೋದಿಲ್ಲ. ಕೆಲವೊಬ್ಬರಿಗೆ ಮೇಲಾಧಿಕಾರಿಗಳಿಂದ ಕಿರುಕುಳ, ಕೆಲವೊಬ್ಬರಿಗೆ ನಿಮ್ಮ ಕಿರಿಯರಿಂದ ಕಿರುಕುಳ. ಹಾಗಾಗಿ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರ್ಬೋದು. ಖಾಸಗಿ ರಂಗನೋ ಸಹ ಸರ್ಕಾರ ರಂಗನೋ ಇರ್ಬೋದು, ಎಲ್ಲ ರಂಗದಲ್ಲೂ ಸಹ ಉದ್ಯೋಗಿಗಳಿಗೆ ಸ್ವಲ್ಪ ಅಡೆತಡೆಗಳು ಮೀನರಾಶಿಗೆ ಬರಲಿದೆ.
ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ಕೊರತೆ ಇರೋದಿಲ್ಲ. ಆಗಲೇ ಹೇಳಿದಂತೆ ನಿಮಗೆ ಶುಕ್ರ ಅನುಗ್ರಹ ತಿಂಗಳ ಪೂರ್ತಿ ಇರುವ ಕಾರಣ ನಿಮಗೆ ಹಣಕಾಸಿಗೆ ಯಾವುದೇ ಕೊರತೆ ಇರೋದಿಲ್ಲ. ಇಷ್ಟಾರ್ಥಗಳು ಸಿದ್ಧಿ ಆಗುವಂಥ ಹಣಕಾಸು ನಿಮಗೆ ಪೂರೈಕೆ ಆಗುವಂಥದ್ದು. ಜೊತೆಗೆ ಯಾವುದಾದ್ರೂ ಕೆಲಸ ವೃತ್ತಿ ಮಾಡುವಾಗ ಅದರಲ್ಲಿ ಹೆಚ್ಚಿನ ಲಾಭಗಳು ಆದಾಯಗಳು ಬರುವಂಥದ್ದು, ದೂರದಲ್ಲಿ ಪ್ರಯಾಣ ಮಾಡುವಂತಹ ಅವಕಾಶಗಳು ಬರುವಂಥದ್ದು. ಜೊತೆಗೆ ವಿದ್ಯಾರ್ಥಿಗಳಿಗೆ ಅಥವಾ ಯುವಕರಿಗೆ, ಸಾಧಕರಿಗೆ ಅಥವಾ ಇನ್ನಿತರ ಕ್ಷೇತ್ರದಲ್ಲಿ ಮಾಡೋರಿಗೆ ಸಹ ಹೊಸ ಅವಕಾಶಗಳು ಸಹ ಸಿಗಲಿವೆ. ಜಾಬ್ ಮಾಡೋರಿಗೆ ಜಾಬ್ನ ಅವಕಾಶ, ಉದ್ಯೋಗ ಮಾಡೋರಿಗೆ ಉದ್ಯೋಗದ ಅವಕಾಶ ಅಥವಾ ವೃತ್ತಿಯನ್ನು ಕಂಟಿನ್ಯೂ ಮಾಡೋರಿಗೆ ಅಂಥ ವೃತ್ತಿ ಅವಕಾಶಗಳು ಸಹ ಒದಗಿ ಬರಲಿವೆ. ಹಾಗಾಗಿ ನೀವು ತುಂಬ ನಿರಾಶೆ ಪಡುತ್ತೇನಿಲ್ಲ. ಮಧ್ಯೆ ಮಧ್ಯೆ ಬರತಕ್ಕಂತಹ ಕೆಲವು ಏರುಪೇರುಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ರವಿಯ ಅನುಗ್ರಹ ನಿಮಗೆ 13ರವರೆಗೆ ಇರುವ ಕಾರಣ ನೀವು ಅದನ್ನು ಸದುಪಯೋಗಪಡಿಸ್ಕೊಂಡು ಯಾವುದಾದ್ರೂ ಕೋರ್ಟ್ ಕಚೇರಿ ಕೆಲಸ, ಇನ್ನಿತರ ಕೆಲಸ ಕಾರ್ಯಗಳಿಗೆ ಸದುಪಯೋಗ ಮಾಡಿಕೊಳ್ಳೋದು ಅಥವಾ ಇನ್ನೇನಾದರೂ ನಿಮಗೆ ದಾಖಲೆ ಪತ್ರಗಳನ್ನು ಕಲೆಕ್ಟ್ ಮಾಡಬೇಕು, ಸರ್ಕಾರ ಮೂಲದ ಕೆಲಸಗಳನ್ನು ಮಾಡಬೇಕು, ಅದಕ್ಕೆ ಆ ಒಂದು ಮೇ ತಿಂಗಳ 13ರವರೆಗೆ ಅವಕಾಶವನ್ನು ರವಿಯ ಅನುಗ್ರಹ ಇರುವ ಕಾರಣ ಬಳಸಿಕೊಳ್ಳುವಂಥದ್ದು. ಇನ್ನು ನಿಮಗೆ ಇರುವಂತಹ ಶುಕ್ರ ಮತ್ತು ರಾಹುವಿನ ಬೆಂಬಲದ ಕಾರಣ ವ್ಯಾಪಾರ ಉದ್ಯೋಗದಲ್ಲಿ ಅವಕಾಶಗಳು, ಜೊತೆಗೆ ಬಾಕಿ ಬರಬೇಕಾದ ಹಣಗಳೆಲ್ಲ ಬಂದು ಸೇರುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಅದು ತಿಂಗಳ ಪೂರ್ತಿ ಇರುವ ಕಾರಣ ಹಣಕಾಸಿಗೆ ಅಂಥದ್ದೇನು ದೊಡ್ಡ ಮಟ್ಟದ ತೊಂದರೆಗಳು ಏನೂ ಆಗೋದಿಲ್ಲ. ಉದ್ಯೋಗ ವ್ಯಾಪಾರ ವೃತ್ತಿಯಲ್ಲಿ ಹಣಕಾಸಿನ ಹರಿವು ನಿರಂತರವಾಗಿ ಇರುವಂತಹ ಸಾಧ್ಯತೆ ಇರುತ್ತೆ. ಬಂಧುಗಳಲ್ಲಿ ಸ್ವಲ್ಪ ಬಾಂಧವ್ಯ ಚೆನ್ನಾಗಿ ಇಟ್ಕೊಳ್ಬೇಕಂದ್ರೆ ಬಂಧು ಮಿತ್ರರಲ್ಲೀಗ ಆ ಒಂದು ಕಾಲದಲ್ಲಿ ತೊಂದರೆಗಳು ನಿಷ್ಠುರಗಳಾಗುವಂಥದ್ದು. ಶನಿ ನಿಮಗೆ ಪೂರಕವಾಗಿರೋದಿಲ್ಲ, ಕೇತು ಪೂರಕವಾಗಿರೋದಿಲ್ಲ. ಹಾಗಾಗಿ ಆ ಒಂದು ಬಂಧು ಮಿತ್ರರಲ್ಲಿ ನಿಮಗೆ ನಿಷ್ಠುರ ಕಷ್ಟಗಳು ಆಗುವಂಥ ಸಾಧ್ಯತೆ. ಹಾಗಾಗಿ ಆ ರಿಲೇಟಿವ್ಗಳ ಜೊತೆಗೆ ನಿಮ್ಮ ಬಾಂಧವ್ಯ ಅದನ್ನು ಸರುದ್ಯೋಗಿಸಿ ಕೊಡಬೇಕಾಗುತ್ತೆ. ಇದಲ್ಲದೆ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಅದು ಮಂಗಳನಿಂದ ಬರ್ಬೋದು ಅಥವಾ ನಿಮಗೆ ಕೇತುವಿನಿಂದ ಬರ್ಬೋದು ಅಥವಾ ಗುರುಬಲದ ಕೊರತೆ ಇರೋ ಕಾರಣ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಅಂದರೆ ಈಗಾಗಲೇ ಇದ್ದ BP, ಶುಗರು ಅದು ಅಸ್ತಮ, ಜಾಯಿಂಟ್ ಪೇನು ಇತ್ಯಾದಿಗಳು ನಿಮಗೆ ಕೆಲವೊಮ್ಮೆ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರ್ತವೆ. ಇಂತಹ ಸಮಸ್ಯೆಗಳು ಇದ್ದವರಿಗೆ ಆ ಸಮಸ್ಯೆಗಳು ಸ್ವಲ್ಪ ಹೆಚ್ಚಳ ಆಗುವಂಥ ಸಾಧ್ಯತೆ. ಹಾಗಾಗಿ ಕೆಲವೊಂದು ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆರೋಗ್ಯದ ಬಗ್ಗೆ, ಹಣಕಾಸಿನ ಬಗ್ಗೆ, ಜೊತೆಗೆ ನಿಮ್ಮ ನಡವಳಿಕೆ ಬಗ್ಗೆ ಸಹ ಈ ಮೇ ತಿಂಗಳಲ್ಲಿ ಎಚ್ಚರಿಕೆ ಹೆಜ್ಜೆಗಳು ಬೇಕಾಗ್ತವೆ. ಅಲ್ಲದೆ ನೀವು ಈ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಕೆಲವೊಮ್ಮೆ ದುಷ್ಟ ಮಿತ್ರರ ಅದು ದುಶ್ಚಟಗಳಿಗೆ ಸಹ ಪ್ರೇರಣೆ ಆಗ್ಬೋದು. ಅಲ್ಲಿ ಆ ಕೇತುವಿನ ಬೆಂಬಲದ ಕೊರತೆ, ಜೊತೆಗೆ ಗುರುವಿನ ಒಂದು ಬಲದ ಕೊರತೆ, ಮಂಗಳನ ವೈಪರೀತ್ಯವಾಗಿರುವಂಥದ್ದು ಇವೆಲ್ಲ ನಿಮಗೆ ಮನಸ್ಸಿನಲ್ಲಿ ನೆಗೆಟಿವ್ ಥಾಟ್ಗಳನ್ನು ತುಂಬಿ ಅಂಥ ನೆಗೆಟಿವ್ ಇರುವಂಥ ಪರ್ಸನ್ಗಳ ಜೊತೆಗೆ, ಅಂಥ ಒಂದು ಮಿತ್ರರ ಜೊತೆಗೆ ನೀವು ಈಗ ಜಾಯಿನ್ ಆಗ್ಬೋದು. ದುಶ್ಚಟಗಳನ್ನ ಹೇಳಿಕೊಡೋರು, ದುಶ್ಚಟಗಳನ್ನ ಕಲಿಸ್ಕೊಡೋದು, ದುರ್ಬೋಧನೆ ಮಾಡೋದು, ಇಂಥ ಒಂದು ವ್ಯಕ್ತಿಗಳ ಕಡೆಗೆ ನಿಮಗೆ ಆಕರ್ಷಣೆ ಹೆಚ್ಚಾಗಿ ಅಂದರೆ ಅಟ್ರಾಕ್ಷನ್ ಹೆಚ್ಚಾಗಿ ನೀವು ಅಂಥ ಒಂದು ಕೆಲಸಕ್ಕೆ ನೀವು ಸಹ ಕೈ ಹಾಕ್ಬೋದು. ಹಾಗಾಗಿ ಆ ಒಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಮಿಥುನ ರಾಶಿಯವರಿಗೆ. ಇನ್ನುಳಿದಂತೆ ನೀವು ಈ ತಿಂಗಳಲ್ಲಿ ಅನೇಕ ಶುಭಫಲಗಳನ್ನು ಮಧ್ಯ ಮಧ್ಯ ಚಂದ್ರ ಅನುಗ್ರಹದಿಂದ, ಸೂರ್ಯ ಅನುಗ್ರಹದಿಂದ ಅಥವಾ ಬುಧ ಅನುಗ್ರಹದಿಂದ ನೀವು ಪಡಿತಾ ಇದ್ದೀರಾ. ಸೂರ್ಯ ಅನುಗ್ರಹ 13ರವರೆಗಿರುತ್ತೆ, ಬುಧನ ಅನುಗ್ರಹ ತಿಂಗಳ 9ರವರೆಗಿರುತ್ತೆ, ಜೊತೆಗೆ ನಿಮಗೆ ಶುಕ್ರ ಅನುಗ್ರಹ ತಿಂಗಳ ಪೂರ್ತಿ ಇರೋ ಕಾರಣ ಹೆಚ್ಚಿನ ಏನು ಆತಂಕ ಪಡಬೇಕಾಗಿಲ್ಲ. ಅಲ್ಲದೆ ಚಂದ್ರನ ಒಂದು ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಹಲವಾರು ಬಾರಿ ಆಗಲಿದೆ. ಸುಮಾರು 13 ಡೇಟ್ಗಳಲ್ಲಿ 13 ದಿನಾಂಕಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಆಗಲಿದೆ. ಆ ಚಂದ್ರನ ಅನುಗ್ರಹದಿಂದ ದಿನಾಂಕಗಳನ್ನು ಯಾವುದೇ ಒಪ್ಪಂದ ಮಾಡಲಿಕ್ಕೆ, ಸಹಿ ಮಾಡಲಿಕ್ಕೆ, ಅದು ಅಗ್ರಿಮೆಂಟ್ ಮಾಡಲಿಕ್ಕೆ, ಏನಾದರೂ ಒಂದು ಪ್ರಮುಖವಾದ ಕೆಲಸಗಳನ್ನು ಮಾಡಲಿಕ್ಕೆ, ಟಾಸ್ಕ್ಗಳನ್ನು ಮಾಡಲಿಕ್ಕೆ ಈಗ ಅಂಥ ಒಂದು ಚಂದ್ರನ ಅನುಗ್ರಹದಿಂದ ಡೇಟ್ಗಳನ್ನು ಬಳಸ್ಕೊಳ್ಬೋದು. ಆ ಚಂದ್ರ ಅನುಗ್ರಹದಂಥ ಡೇಟ್ಗಳು ಹೇಳ್ತೇನೆ, ಗಮನಿಸ್ಕೊಳ್ಳಿ. ಮೇ ತಿಂಗಳ 5ನೇ ತಾರೀಕು 5, 6, 7, 8, 9, 8, 11, 12, 16, 17, 23, 24, 25, 26, 27 ಇಷ್ಟು ಡೇಟ್ಗಳಾದ ದಿನಾಂಕಗಳು ಚಂದ್ರನ ಬೆಂಬಲ ಇರುವಂತಹ ನಿಮಗೆ ದಿನಾಂಕಗಳಿವೆ. ಆ ದಿನಾಂಕಗಳನ್ನು ನೀವು ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ, ಒಪ್ಪಂದ ಮಾಡಲಿಕ್ಕೆ, ಸಹಿ ಮಾಡಲಿಕ್ಕೆ, ಡಾಕ್ಯುಮೆಂಟೇಷನ್ ಮಾಡಲಿಕ್ಕೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳು ಹೊರಜತ್ತ ಕೇಸರಿ ಬಣ್ಣವನ್ನು 13ರವರೆಗೆ ಬಳಸ್ಕೊಳ್ಳಿ. 13ರವರೆಗೆ ನಿಮಗೆ ರವಿ ಅಥವಾ ಸೂರ್ಯ ಅನುಗ್ರಹ ಇರುವ ಕಾರಣ ಹೊರಜತ್ತ ಕೇಸರಿ ಬಣ್ಣವನ್ನು ತಿಂಗಳ 13ರವರೆಗೆ ಬಳಸ್ಕೊಳ್ಳಿ. ಗ್ರೀನ್ ಅಥವಾ ಹಸಿರು ಬಣ್ಣನ ತಿಂಗಳ ಪೂರ್ತಿ ಬಳಸ್ಕೊಳ್ಳೋದಾದ್ರೆ ತಿಂಗಳ ಪೂರ್ತಿ ನಿಮಗೆ ಬುಧನ ಅನುಗ್ರಹ ಇದ್ದಿರುತ್ತೆ. ಗ್ರೀನ್ ಅಥವಾ ಹಸಿರು ಬಣ್ಣ ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಗ್ರೇ ಅಥವಾ ಬೂದ ಬಣ್ಣವನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದಾದ್ರೆ ತಿಂಗಳ ಪೂರ್ತಿ ನಿಮಗೆ ಅಲ್ಲಿ ರಾಹುವಿನ ಬೆಂಬಲ ಇರುತ್ತೆ. ಇನ್ನು ಅದೇ ವೈಟ್ ಅಥವಾ ಬಿಳೆ ಬಣ್ಣವನ್ನು ಸಹ ನೀವು ಮಾಸ ಪೂರ್ತಿ ಬಳಸ್ಕೊಳ್ಬೋದು. ಶುಕ್ರನ ಅನುಗ್ರಹದ ನಂಬರ್ 6 ಅಥವಾ ನಂಬರ್ 6 ಸಹ ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ನೀವು ಬಳಸ್ಕೊಳ್ಳುವಂಥ ಬಣ್ಣಗಳು ಆರೆಂಜ್, ಗ್ರೀನ್, ಗ್ರೇ ಮತ್ತು ವೈಟ್. ಅದೇ ರೀತಿ ನಂಬರ್ಗಳು 1, 4, 5, 6 ಇತ್ಯಾದಿ ಸಂಖ್ಯೆಗಳನ್ನು ಬಳಸ್ಕೊಳ್ಬೋದಾಗಿದೆ. ಅಲ್ಲದೆ ಆಗಲೇ ಹೇಳಿದಂತೆ ನೀವು ಈ ಮಂಗಳ, ಗುರು, ಶನಿ, ಕೇತುಗಳು ವಿರುದ್ಧವಾಗಿರ್ತಾರೆ ತಿಂಗಳ ಪೂರ್ತಿ. ಆ ಒಂದು ದೋಷ ನಿವಾರಣೆಗೆ ಏನು ಮಾಡ್ಬೋದು ಅಂತ ಹೇಳಿದರೆ ವಿಶೇಷವಾಗಿ ಗಣೇಶನು, ಆದಿಪೂಜೆಯನ್ನು ಗಣೇಶನ ಭಕ್ತಿ ಮಾಡೋದ್ರಿಂದ ಆ ಒಂದು ಮಂಗಳನ ದೋಷನೋ ಅಥವಾ ರವಿ, ಶನಿ, ಕೇತುಗಳ ಪ್ರವೇಶ ನಿವಾರಣೆ ಆಗುತ್ತೆ. ಹಾಗೆ ಗಣೇಶನ ಭಕ್ತಿಯನ್ನು ಮಾಡೋದು, ಓಂ ಗಣಪತಿಯನ್ನು ಗಣಪತಿ ಶ್ಲೋಕ ಹೇಳ್ಕೊಳ್ಳೋದು ಸಹ ಉತ್ತಮವಾದ ಪರಿಹಾರ. ಅದೇ ರೀತಿ ಸುಬ್ರಹ್ಮಣ್ಯ ಸ್ವಾಮಿಯ ಶ್ಲೋಕ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ, ಸುಬ್ರಹ್ಮಣ್ಯನ ಯಾವುದೇ ರೀತಿಯ ಪ್ರಾರ್ಥನೆ ಮಾಡೋದು ಸಹ ನಿಮಗೆ ದೋಷ ನಿವಾರಣೆ ಒಳ್ಳೆಯದು. ಅದೇ ರೀತಿ ನರಸಿಂಹ ಸ್ವಾಮಿ ಅಥವಾ ದುರ್ಗಾದೇವಿ, ಹಾಗಾಗಿ ನರಸಿಂಹಸ್ವಾಮಿ ದುರ್ಗಾದೇವಿ ಭಕ್ತಿ ಮಾಡೋದ್ರಿಂದ ಮೇಷರಾಶಿಯವರಿಗೆ ಇರತಕ್ಕಂಥ ದೃಷ್ಟಿ ದೋಷನೋ ಅಥವಾ ಪೀಡಾ ಪರಿಹಾರ, ಪೀಠ ದೋಷಗಳು ಅಥವಾ ಶತ್ರು ಪೀಡೆಗಳು ಇವೆಲ್ಲ ನಿರ್ಣಯ ಉತ್ತಮ ಫಲಗಳು ಆಗುತ್ತವೆ. ಹಾಗಾಗಿ ಗಣೇಶ, ಸುಬ್ರಹ್ಮಣ್ಯ, ನರಸಿಂಹ ಮತ್ತು ದುರ್ಗಾದೇವಿ ಅಮ್ಮನವರ ಭಕ್ತಿ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ.
ಇವೆಲ್ಲವೂ ಈ ತಿಂಗಳ ಒಂದು ಸಂಕ್ಷಿಪ್ತವಾದ ಫಲವನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟ ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಬರ್ತಕ್ಕಂಥ ಕೆಲವು ಸಮ್ಮಿಶ್ರ ಸಂಕಟ ಫಲದ ವಿಚಲಿತರಾಗದೆ ಕೊನೆಗೆ ಸೂಚಿಸಿದಂಥ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಅನುಸರಿಸ ಬನ್ನಿ. ತಮಗೆಲ್ಲರಿಗೂ ಈ ಮೇ ತಿಂಗಳು ಆಯುರ್ವೇದ ಶಿಖರಿತ ಜಯಲಾಭ ಸಿದ್ಧಿಗಳನ್ನು ತಂದುಕೊಡಲಿ. ಮೇ ತಿಂಗಳ ಮಾಸ ಭವಿಷ್ಯ ಕರ್ಕಾಟಕ ರಾಶಿಗೆ, ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿಗೆ ಮೇ ತಿಂಗಳ ಭವಿಷ್ಯವನ್ನು ಅವಲೋಕಿಸುವಾಗ ನಿಮಗೆ ವಿಶೇಷವಾದ ಲಾಭಗಳು, ಆದಾಯಗಳು, ಇಷ್ಟಗಳು ಸಿದ್ಧಿಯಾಗುವಂಥ ಶುಭ ಕಾಲ ಆಗುತ್ತೆ. ರಾಜಯೋಗದಂಥ ಶುಭ ಫಲಗಳು ಸಿದ್ಧಿಯಾಗಲಿವೆ. ಅಲ್ಲದೆ ವಿಶೇಷವಾಗಿ ದೀರ್ಘಕಾಲದಿಂದ ಕಾಯ್ತಾ ಇದ್ದ ಒಂದು ಗುರುವಿನ ಬಲ ನಿಮಗೆ ಈ ತಿಂಗಳಲ್ಲಿ ಆರಂಭ ಆಗುತ್ತೆ. ಮೇ ತಿಂಗಳ 1ರಿಂದ ಗುರು ಬಲದ ಒಂದು ಕೊಡುಗೆ, ಅದೇ ರೀತಿ ತಿಂಗಳ ಪೂರ್ತಿ ಇರುವಂಥ ಒಂದು ಸೂರ್ಯನ ಒಂದು ರಕ್ಷಣೆ, ಹಾಗಾಗಿ ಆತ್ಮಸ್ವರೂಪವಾದ ಸೂರ್ಯನ ಒಂದು ಬೆಂಬಲ, ಜೊತೆಗೆ ಜ್ಞಾನ ಸುಖದ ಸ್ವರೂಪನಾದಂತಹ ಒಂದು ಗುರುವಿನ ಅನುಗ್ರಹ ಇರುವಂಥ ಅಪರೂಪವಾದ ಸನ್ನಿವೇಶ ನಿಮಗೆ ಈ ತಿಂಗಳಲ್ಲಿ ಬರಲಿದೆ. ಹಾಗಾಗಿ ಭಾಗ್ಯೋದಯ, ಅದೃಷ್ಟದ ತಿಂಗಳೆಂದು ಕರೆಯಬಹುದು ಈ ಕಟಕ ರಾಶಿಯವರಿಗೆ. ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ನೆರವೇರಲಿವೆ. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ, ಇಷ್ಟಾರ್ಥ ಸಿದ್ಧಿ ಆಗಲಿವೆ. ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಆಗುವಂಥದ್ದು. ಇನ್ನು ಮನೆಯಲ್ಲಿ ಶುಭ ಕಾರ್ಯದ ಒಂದು ಅಪೇಕ್ಷೆ ಪಡುವಂಥ ಇದ್ದರೆ ಅವರಿಗೆ ಮದುವೆ ಇತ್ಯಾದಿ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು. ಇನ್ನು ಪ್ರಯಾಣ, ವಿದೇಶ ಹೋಗಬೇಕು, ವಿದೇಶದಲ್ಲಿ ಏನಾದರೂ ಉದ್ಯೋಗ, ವೃತ್ತಿ, ಶಿಕ್ಷಣ ಮುಂದುವರಿಸಬೇಕು ಅವರಿಗೆ ಅಂಥ ವಿದೇಶದ ಉದ್ಯೋಗಗಳು ಬರಲಿವೆ. ಇದಲ್ಲದೆ ಯಾವುದಾದ್ರೂ ನಿಮ್ಮ ಪರ್ಸನಲ್ ಆದ ವಿಚಾರ ಅಲ್ಲದೆ ನಿಮಗೆ ಧಾರ್ಮಿಕ ವಿಚಾರವನ್ನು ಯಾತ್ರೆ ಮಾಡಬೇಕು, ಪ್ರವಾಸ ಮಾಡಬೇಕು ಅಥವಾ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡಬೇಕು ಅಂಥ ಅವಕಾಶಗಳು ಈಗ ಗುರುವಿನ ಅನುಗ್ರಹದಿಂದ ಒದಗಿ ಬರಲಿದೆ. ಅಪರೂಪಕ್ಕೆ ಒಮ್ಮೆ ಬರುವಂಥ ಅವಕಾಶ ಅಂದರೆ 12 ವರ್ಷಕ್ಕೊಮ್ಮೆ ಬರುವಂಥ ಅವಕಾಶದಲ್ಲಿ ಗುರು ನಿಮಗೆ ಲಾಭ ಸ್ಥಾನದಲ್ಲಿ ಬಂದಿದ್ದಾನೆ. ಗುರುಬಲ ಪ್ರತಿ ವರ್ಷವೂ ಇರುವುದಿಲ್ಲ, 1 ವರ್ಷ ಇದ್ದರೆ ಮುಂದಿನ ವರ್ಷ ಇರುವುದಿಲ್ಲ. ಹಾಗಾಗಿ ನಿರಂತರವಾಗಿ ಒಂದಲ್ಲ ಒಂದು ತಿಂಗಳಲ್ಲಿ ಬರುವಂಥ ಉತ್ತಮ ಅವಕಾಶ ನಿಮಗೆ ಈ ಟೈಮಲ್ಲಿ ಬಂದಿದೆ. ಅದನ್ನು ಕಟಕ ರಾಶಿಯವರು ಸದುಪಯೋಗ ಪಡಿಸಿಕೊಳ್ಳೋದು. ಲಾಭದಲ್ಲಿರುವಂಥ ಗುರು ನಿಮಗೆ ಆರೋಗ್ಯವನ್ನು, ಸುಖವನ್ನು, ಶಾಂತಿಯನ್ನು, ಜೊತೆಗೆ ನೀವು ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ನಿಮಗೆ ಕೀರ್ತಿಯನ್ನು, ಯಶಸ್ಸನ್ನು ತಂದುಕೊಡುವಂಥ ಒಂದು ಸ್ಥಿತಿಯಲ್ಲಿದ್ದಾನೆ ಗುರುಗ್ರಹ. ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಅದೇ ರೀತಿ ಶುಕ್ರ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ಶುಕ್ರನ ವಿಶೇಷವಾದ ತರಂಗಗಳು ಸಹ ನಿಮಗೆ ಸಹಾಯಕವಾಗಲಿವೆ. ಅದರಲ್ಲೂ ವಿಶೇಷವಾಗಿ 19ರಿಂದ ನಿಮಗೆ ಶುಕ್ರನ ವಿಶೇಷದ ಬೆಂಬಲ, ಕೇತು ತಿಂಗಳ ಪೂರ್ತಿ ಪೂರಕವಾಗಿದ್ದಾನೆ. ಬುಧ ಅನುಗ್ರಹ ನಿಮಗೆ ಈ ತಿಂಗಳ 10ರಿಂದ ಬುಧ ಅನುಗ್ರಹ ಸಹ ಬರಲಿದೆ. ಹಾಗಾಗಿ ಅನೇಕ ಶುಭಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು ಉದ್ಯೋಗದಲ್ಲಿವರಿಗೆ ಉದ್ಯೋಗದಲ್ಲಿ ಪ್ರಗತಿ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ನಿಮಗೆ ಈ ತಿಂಗಳಲ್ಲಿ ಆಗಿರುತ್ತೆ. ಯಾಕಂದರೆ ತಿಂಗಳ ಪೂರ್ತಿ ನಿಮಗೆ ಅಲ್ಲಿ ಸೂರ್ಯ ಭಗವಾನ್ ಮತ್ತು ಆತ್ಮಸ್ವರೂಪವಾದ ಸೂರ್ಯನ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ. ಕರ್ಮಸ್ಥಾನ ಮತ್ತು ಲಾಭ ಸ್ಥಾನದಲ್ಲಿ ಬರತಕ್ಕಂಥ ವಿಶೇಷವಾದ ಸೂರ್ಯನು ನಿಮಗೆ ನಿಮ್ಮ ವೃತ್ತಿ, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಪ್ರಗತಿಯನ್ನು, ಕೀರ್ತಿಯನ್ನು, ಯಶವನ್ನು ತಂದುಕೊಡಲಿದ್ದಾನೆ. ನಿಮ್ಮ ಪ್ರಯತ್ನಗಳು ಸಫಲ ಆಗುತ್ತವೆ. ರಾಜಕೀಯವಾಗಿಯೋ ಅಥವಾ ಪ್ರಾಥಮಿಕವಾಗಿಯೋ, ಆರ್ಥಿಕವಾಗಿಯೋ, ಅಥವಾ ಶೈಕ್ಷಣಿಕವಾಗಿಯೋ, ಅಥವಾ ಔದ್ಯೋಗಿಕ ಅಂದರೆ ವ್ಯಾಪಾರಕ್ಕೆ ಅನುಗುಣವಾಗಿಯೋ ಎಲ್ಲ ಕ್ಷೇತ್ರದಲ್ಲಿ ಇರುವಂತಹ ಕಟಕ ರಾಶಿಯವರಿಗೆ ಅವರವರ ಕ್ಷೇತ್ರದಲ್ಲಿ ಪ್ರಗತಿಯನ್ನು, ಯಶಸ್ಸನ್ನು, ಕೀರ್ತಿಯನ್ನು ತಂದುಕೊಡುವಂಥ ತಿಂಗಳಾಗಿರುತ್ತೆ. ಇನ್ನು ಕಟಕ ರಾಶಿಯ ವಿದ್ಯಾರ್ಥಿಗಳ ವಿಚಾರ ಗಮನಿಸಿದಾಗ ವಿದ್ಯಾರ್ಥಿಗಳಿಗೆ ಈ ತಿಂಗಳಲ್ಲಿ ನಿಮ್ಮ ಅಭ್ಯಾಸದಲ್ಲಿ ಪ್ರಗತಿ ಇದೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ರೇಟ್ ಇದೆ. ನೀಟ್, CET ಅಥವಾ ಇನ್ನಿತರ ಯಾವುದೇ ಈ ಬ್ಯಾಂಕಿಂಗು, ಫೈನಾನ್ಸ್ದು ಅಥವಾ ಇನ್ನಿತರ ಚಾರ್ಟರ್ಡ್ ಅಕೌಂಟೆಂಟ್ ಇನ್ನಿತರ ಯಾವ ಪರೀಕ್ಷೆಯನ್ನು ಬರೋವರೆಗೂ ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮ್ಮ ಗುರಿ ಈಗ ಸೇರುತ್ತೆ. ನಿಮಗೆ ಅದರಲ್ಲಿ ಯಶಸ್ಸು ಸಿಗುತ್ತೆ. ಹಲವಾರು ಈ ಕಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಅದರಲ್ಲಿ ಸೀಟ್ ಸಿಗುವಂಥದ್ದಾಗಲಿ ಅಥವಾ ಸೂಚನೆ ಸಿಗುವಂಥದ್ದಾಗಿರುತ್ತೆ. ವಿಶೇಷವಾಗಿ ಮೆಡಿಕಲ್ಲು, ಫಾರ್ಮಸಿ ಅಥವಾ ಇನ್ನಿತರ ಯಾವುದೇ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಪ್ಯಾರಾಮೆಡಿಕಲ್ ಇತ್ಯಾದಿಗಳನ್ನು ಟ್ರೈ ಮಾಡೋರಿಗೆ ಸಲೀಸಾಗಿ ಆರಾಮಾಗಿ ಅವರಂಥ ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಅಂಥ ಒಂದು ಅವಕಾಶ ಕಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಒದಗಿ ಬಂದಿದೆ. ಇನ್ನು ಮಾಡುವಂಥ ಬಿಸ್ನೆಸ್ಸು, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧ ನೋಡಿದ್ರೆ ಹೆಚ್ಚಿನ ಎಲ್ಲ ವ್ಯಾಪಾರಸ್ಥರಿಗೆ ಕಟಕ ರಾಶಿಗೆ ಉತ್ತಮ ಇದೆ. ದಿನಸಿ ಇರ್ಬೋದು, ಅದು ಹಣ್ಣು ತರಕಾರಿ ಇರ್ಬೋದು, ಸೊಪ್ಪು ತರಕಾರಿ ಇರ್ಬೋದು, ಅಥವಾ ಯಾವುದೇ ರೀತಿ ಔಷಧ ಸಾಮಗ್ರಿ, ಮೆಡಿಸಿನ್ಗಳಿರ್ಬೋದು, ಅಥವಾ ಟೂರ್ ನಡೆಸುವಂಥ ಇರ್ಬೋದು, ಅಥವಾ ಹೋಟೆಲು, ರೆಸಾರ್ಟು, ಲಾಡ್ಜು ಮುಂತಾದವನ್ನು ನಡೆಸೋದಿರ್ಬೋದು, ಅಥವಾ ಮನೋರಂಜನಾ ತಾಣ, ಸಿನಿಮಾ, TV ಮಾಧ್ಯಮ, ಸೀರಿಯಲ್ ಮಾಧ್ಯಮ ಮುಂತಾದ ಮಾಧ್ಯಮ ಕ್ಷೇತ್ರ ಇರ್ಬೋದು. ಈ ರೀತಿ ಹಲವಾರು ಕ್ಷೇತ್ರದಲ್ಲಿರುವಂಥ ಕಟಕ ರಾಶಿಯವರಿಗೆ ಅವರವರ ಕ್ಷೇತ್ರದಲ್ಲಿ ಚೇತರಿಕೆ ಇದೆ, ಯಶಸ್ಸು ಇದೆ, ಲಾಭ ಇದೆ, ಜಯ ಬರುವಂಥ ದಿನಗಳು. ಜೊತೆಗೆ ಗುರುವಿನ ವಿಶೇಷವಾದ ತರಂಗಗಳ ಬೆಂಬಲ ನಿಮಗೆ ಸಿಗೋದ್ರಿಂದ ಇಂಥ ಒಂದು ಎಲ್ಲ ಗ್ರಹಗಳು ನಿಮಗೆ ಈ ಏಕಕಾಲದಲ್ಲಿ ಉತ್ತಮ ಫಲವನ್ನು ಕೊಡುವಂಥ ಒಂದು ಪ್ರೇರಣೆ ಇರುತ್ತೆ. ಹಾಗೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳುತ್ತದೆ. ಇನ್ನು ಕಟಕ ರಾಶಿಯವರಿಗೆ ಇವೆಲ್ಲವೂ ಉತ್ತಮ ಫಲ ಖಂಡಿತ ಸಿಗುತ್ತೆ. ವಿದ್ಯಾರ್ಥಿಗಳಿಂದ ಹಿಡಿದು ಅಂತಿಮವಾಗಿ ಗೃಹಿಣಿಯರವರೆಗೂ ಎಲ್ಲರಿಗೂ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಯಾವುದೇ ರೀತಿಯ ಈ ನೆಗೆಟಿವ್ ಥಾಟ್ಗಳು ಅಥವಾ ಖಿನ್ನತೆಗಳು ಸಹ ಕೆಲವೊಮ್ಮೆ ನೀವು ಬರ್ಬೋದು. ಅದಕ್ಕೆ ಕಾರಣ ಅಂದರೆ ನಿಮಗೆ ಅಲ್ಲಿ ಮಂಗಳ, ಬುಧ, ಶುಕ್ರ, ಶನಿ ಗ್ರಹಗಳು ಪೂರಕವಾಗಿಲ್ಲ. ನಿಮಗೆ ಮಂಗಳನು ಈಗ ವಿರುದ್ಧವಾಗಿರ್ತಾನೆ. ಬುಧನು ಸಹ ಅಲ್ಲಿ ಕೆಲವೊಂದು ಸಮಯದಲ್ಲಿ ಅಂದರೆ ಆರಂಭದಲ್ಲಿ ತಿಂಗಳ 9ರಷ್ಟು ಪೂರಕವಾಗಿರೋದಿಲ್ಲ. ನಿಮಗೆ ಶುಕ್ರನು ಸಹ ತಿಂಗಳ ಪೂರ್ತಿ ಪೂರಕವಾಗಿರೋದಿಲ್ಲ. ಆರಂಭದಲ್ಲಿ 18ನೇ ತಾರೀಕುವರೆಗೆ ನಿಮಗಲ್ಲಿ ವಿಶೇಷವಾಗಿ ಇರುವಂಥ ಸ್ಥಾನಗಳು ಅಂದರೆ ಕರ್ಮಸ್ಥಾನದಲ್ಲಿ ಒಂದು 10ನೇ ಮನೆ, ನಿಮ್ಮ ರಾಶಿಯಿಂದ 10ನೇ ಮನೆ ಇರುವಂತಹ ಒಂದು ಶುಕ್ರ ಅನುಗ್ರಹ ನಿಮಗೆ ಇರೋದಿಲ್ಲ. ಶನಿ ಮಹಾತ್ಮರು ಅಷ್ಟಮದಲ್ಲಿರುವ ಕಾರಣ ಅನುಗ್ರಹ ಇರೋದಿಲ್ಲ. ರಾಹು ನಿಮಗೆ
ಅಲ್ಲಿ ವಿಶೇಷವಾಗಿ ಮೀನರಾಶಿಯಲ್ಲಿ ಕುಳಿತಿರುವಂಥ ರಾಹು ನಿಮಗೆ ನವಮಸ್ಥನಾಗಿ ನಿಮಗೆ ನಷ್ಟವನ್ನು ಕಷ್ಟವನ್ನು ಉಂಟು ಮಾಡುವಂಥ ಸಾಧ್ಯತೆ, ದುಃಖವನ್ನು ತಂದುಕೊಡುವಂಥ ಸ್ಥಾನದಲ್ಲಿರುತ್ತೆ. ಹಾಗಾಗಿ ಇಲ್ಲಿ ಕೆಲವೊಂದು ಸೂಕ್ಷ್ಮ ವಿಚಾರನ ಗಮನಿಸಬೇಕಾಗುತ್ತೆ. ಒಳ್ಳೆಯ ಗ್ರಹಗಳ ಉತ್ತಮ ಫಲ ಇರುತ್ತೆ. ಅಂದರೆ ಶುಕ್ರ ಗುರುವಿನ ಉತ್ತಮ ಅನುಗ್ರಹ ಇರುತ್ತೆ. ಮಧ್ಯದಲ್ಲಿ ಅವರ ಪರಿವರ್ತನೆ, ಇದನ್ನೇ ಗೋಚಾರ ಅಥವಾ ಗ್ರಹಚಾರ ಅಂತಾರೆ. ಅಂಥ ಒಂದು ಗ್ರಹಚಾರದಲ್ಲಿ ಕೆಲವೊಂದು ಗ್ರಹಗಳು ನಿಮಗೆ ವಿರುದ್ಧವಾಗಿ ಬರುವಂಥ ಕಾಲ. ಹಾಗಾಗಿ ಅದನ್ನು ನೋಡಿಕೊಂಡು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಇರುತ್ತೆ. ಇನ್ನು ಅಪರಿಚಿತರಲ್ಲಿ ಏನೋ ವ್ಯವಹಾರ ಮಾಡೋದಾಗಲಿ ಅಥವಾ ಯಾರದೇ ಮೋಸದ ಮಾತು ನಂಬಿಕೊಂಡು ನೀವೇನಾದರೂ ಹಣವನ್ನು ತೊಡಗಿಸಿದಾಗಲೂ ಮಾಡಲಿಕ್ಕೆ ಹೋಗೋದು, ಅದರಿಂದ ನಿಮಗೆ ಹಣವು ನಷ್ಟ ಆಗುತ್ತೆ, ನಿಮ್ಮ ಮಾನವ ಸಹ ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ. ಇನ್ನು ಅನೇಕ ರೀತಿಯ ಲಾಭ ಆದಾಯಗಳ ಜೊತೆಗೆ ನಿಮಗೆ ಸವಾಲುಗಳು ಸಂಕಷ್ಟಗಳು ಇದೆ ಅಂತ ಹೇಳಿದ ಸಂಕಷ್ಟಗಳನ್ನು ಮೆಟ್ಟಿ ನಿಂತರೆ ನಿಮಗೆ ವಿಶೇಷವಾಗಿ ಇವೆಲ್ಲವನ್ನು ಮೆಟ್ಟಿ ನೀವು ಯಶಸ್ಸು ಗಳಿಸಲಿಕ್ಕೆ ನಿಮಗೆ ಗುರುಬಲವೇ ಸಹಕಾರಿ ಆಗುತ್ತೆ. ಗುರುವಿನ ವಿಶೇಷವಾದ ಭಕ್ತಿಯನ್ನು ಧ್ಯಾನ ಶ್ಲೋಕವನ್ನು ನಿರಂತರ ನೀವು ಮಾಡಬೇಕಾಗುತ್ತೆ. ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಶುಭ ಫಲ ಕೊಡುವಂಥ ಚಂದ್ರನ ಬಲವಂಥ ಡೇಟ್ಗಳನ್ನು ಹೇಳ್ತೇನೆ. ಯಾಕಂದರೆ ಎಲ್ಲ ದಿನಾಂಕಗಳಲ್ಲಿ ನಿಮಗೆ ಅಷ್ಟೊಂದು ಶುಭ ಫಲ ನಿರೀಕ್ಷೆ ಮಾಡೋದಿಲ್ಲ, ಅಲ್ಲಿ ಗ್ರಹಗಳ ವ್ಯತ್ಯಾಸ ಆಗ್ತಾ ಇರೋದು. ವಿಶೇಷವಾಗಿ ಚಂದ್ರನು ಸಹ ಶುಕ್ರನ ಹಾಗೆ ಅಥವಾ ಬುಧನ ಹಾಗೆ ಶೀಘ್ರವಾಗಿ ಪರಿವರ್ತನೆ ಆಗುವಂಥ ಗ್ರಹ ಆಗಿರ್ತಾನೆ. 2 ದಿನಗಳೊಮ್ಮೆ ಚಂದ್ರನ ಪರಿವರ್ತನೆ ಆಗ್ತಾ ಇರುತ್ತೆ. ಅಂಥ ಪರಿವರ್ತನೆ ಅನುವಾಗಿ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನ ಅದನ್ನು ಗಮನಿಸ್ಕೊಂಡು ಮೇ ತಿಂಗಳ ಡೇಟ್ಗಳು 1, 2, 7, 8, 9, 10, 13, 14, 15, 19, 20, 22, 25, 26, 27, 28, 29 ಇಷ್ಟು ದಿನಾಂಕಗಳು ಈ ಕಟಕ ರಾಶಿಯವರಿಗೆ ಶುಭ ಇರುವಂಥ ದಿನ. ಅಂದರೆ ಚಂದ್ರನ ಬೆಂಬಲ, ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳು. ಇದನ್ನು ನಿಮ್ಮ ಒಂದು ಯಾವುದಾದ್ರು ವೃತ್ತಿ ವ್ಯಾಪಾರಕ್ಕೆ ಅನುಗುಣವಾಗಿಯೋ ಅಥವಾ ಏನಾದರೂ ದಾನ ಧರ್ಮಾದಿಗಳನ್ನು ಗಮನಿಸಿಕೊಳ್ಳುವಂಥದ್ದು, ಜೊತೆಗೆ ಏನೋ ರಿಜಿಸ್ಟ್ರೇಷನ್ ಮಾಡಬೇಕು, ಕೊಡುಕೊಳ್ಳಬೇಕು ಇತ್ಯಾದಿಗಳನ್ನು ಸಹ ಈ ದಿನಾಂಕಗಳಲ್ಲಿ ಮಾಡಬಹುದಾಗಿದೆ. ಅಂದರೆ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ, ನಿಮ್ಮ ಒಂದು ನಕ್ಷತ್ರಕ್ಕೆ ಅನುಗುಣವಾಗಿ ಈ ದಿನಾಂಕಗಳು ಹೆಚ್ಚಿನ ಶುಭವನ್ನು ಕೊಡಬೇಕು ಕಟಕ ರಾಶಿಯವರಿಗೆ. ಇನ್ನು ಇದಲ್ಲದೆ ನೀವು ಬಳಸುವಂಥ ಬಣ್ಣಗಳು, ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸ್ಕೊಳ್ಳಿ. ಇದರಲ್ಲಿ ಆರೆಂಜ್ ಮತ್ತು ಯೆಲ್ಲೋ ಮಿಕ್ಸ್, ಆರೆಂಜ್ ಯೆಲ್ಲೋ ಮಿಕ್ಸ್ ಈ 3 ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಅದು ಗ್ರೀನ್ ಬಣ್ಣವನ್ನು ಅಥವಾ ಹಸಿರು ಬಣ್ಣವನ್ನು ತಿಂಗಳ 10ರಿಂದ ಬಳಸ್ಕೊಳ್ಳಿ. ಇನ್ನು ವೈಟ್ ಅಥವಾ ಬಿಳಿ ಬಣ್ಣವನ್ನು ತಿಂಗಳ 18ರಿಂದ ಬಳಸ್ಕೊಳ್ಳಿ. ಅಂದರೆ ಅಲ್ಲಿವರೆಗೂ ಅಲ್ಲಿ ಕೆಲವೊಂದು ವಿಚಾರಗಳು ನಿಮಗೆ ತೊಂದರೆಗಳು ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥ ದಿನಾಂಕಗಳಲ್ಲಿ ಅಷ್ಟೇ ಬಣ್ಣಗಳನ್ನು ಬಳಸ್ಕೊಳ್ಳೋದು. ಉದಾಹರಣೆಗೆ ಗ್ರೀನ್ ಬಣ್ಣ ಬುಧನಿಗೆ ಸಂಬಂಧಪಟ್ಟ ಬಣ್ಣ, ಬುಧನ ಅನುಗ್ರಹ ನಿಮಗೆ ಆರಂಭ ಆಗೋದು 10ನೇ ತಾರೀಕು ಬೆಳಕು. 10ನೇ ತಾರೀಕು ಬೆಳಕು ನೀವು ಗ್ರೀನ್ ಬಣ್ಣ ಉಪಯೋಗಿಸ್ಕೊಳ್ಳಿ. ಅದರ ಮುಂಚೆ ಗ್ರೀನ್ ಬಣ್ಣ ಉಪಯೋಗಿಸೋ ಅಷ್ಟು ಒಳ್ಳೆಯದಲ್ಲ. ಅದೇ ರೀತಿ ಶುಕ್ರ ಅನುಗ್ರಹ ನಿಮಗೆ 18ರವರೆಗೆ ಇರೋದಿಲ್ಲ, 19ಕ್ಕೆ ಶುಕ್ರನ ಪರಿವರ್ತನೆ ಆಗುತ್ತೆ. ಹಾಗೆ 19ರಿಂದ ಆ ಒಂದು ಶುಕ್ರನ ಪರವನ್ನು ಚೆನ್ನಾಗಿ ಬಳಸ್ಕೊಳ್ಬೋದು. ಹಾಗಾಗಿ ಈ ಒಂದು ಬಳಸುವಂಥ ಸಂಖ್ಯೆಗಳು ಗಮನಿಸಿದರೆ 1, 3, 7 ನಿರಂತರವಾಗಿ ಬಳಸ್ಕೊಳ್ಳಿ. ಅದೇ ರೀತಿ ಸಂಖ್ಯೆ 5 10ನೇ ತಾರೀಕಿಂದ ಬಳಸ್ಕೊಳ್ಳಿ. ಅದೇ ರೀತಿ ಸಂಖ್ಯೆ 6 18ರಿಂದ ಬಳಸ್ಕೊಳ್ಬೋದಾಗಿದೆ. ಅಲ್ಲದೆ ನಿಮಗೆ ಈ ತಿಂಗಳಲ್ಲಿ ಬರತಕ್ಕಂತಹ ಕೆಲವೊಂದು ಗ್ರಹಗಳ ದೋಷ, ಯಾವುದು ಗ್ರಹಗಳ ಬೆಂಬಲ ಕೊರತೆ, ಇದರೊಳಗೆ ಕುಜ, ಬುಧ, ಶುಕ್ರ, ಶನಿ, ರಾಹುಗಳು ನಿಮಗೆ ಕೆಲವೊಂದು ಶ್ರಮದಲ್ಲಿ ಪೂರಕವಾಗಿದ್ರು. ಅಂಥ ದೋಷ ನನಗೆ ಏನು ಮಾಡಬೇಕು ಅಂದರೆ ಗಣೇಶನ ಭಕ್ತಿ ಮಾಡಿ, ಅಮಲರು ಅಥವಾ ದೇವಿ ಭಕ್ತಿ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಸ್ಕಂದ ಕುಮಾರಸ್ವಾಮಿ ಭಕ್ತಿ ಮಾಡೋದು, ಅದೇ ರೀತಿ ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡೋದು. ಹಾಗಾಗಿ ಗಣೇಶ, ದೇವಿ, ಸುಬ್ರಹ್ಮಣ್ಯ ಮತ್ತು ಆಂಜನೇಯನ ಭಕ್ತಿ ಮಾಡೋದ್ರಿಂದ ಕಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಬರತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಶತ್ರು ಪೀಡೆಗಳು, ಅನಾರೋಗ್ಯಗಳು ಇತ್ಯಾದಿಗಳ ನಿವಾರಣೆಗೆ ಉತ್ತಮ ಆರೋಗ್ಯವು, ಯಶಸ್ಸು, ಕೀರ್ತಿ, ಜಯಲಾಭ ಸಿಗುತ್ತೆ. ಈ ವಾಹಿನಿಯನ್ನು ತಾವೆಲ್ಲರೂ ನಿರಂತರವಾಗಿ ವೀಕ್ಷಿಸಿದ್ದೀರಾ, ಪ್ರೋತ್ಸಾಹಿಸಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಅಲ್ಲದೆ ನಿಮ್ಮ ಒಂದು ಲೈಕ್ ಶೇರನ್ನು ನೀವು ಕೊಡ್ತಾ ಇದ್ದೀರಾ. ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಎಲ್ಲ ಕರ್ಕಾಟಕ ರಾಶಿಯವರಿಗೆ ಈ ಮೇ ತಿಂಗಳು ಆರೋಗ್ಯವನ್ನು, ಯಶವನ್ನು, ಕೀರ್ತಿಯನ್ನು, ಲಾಭವನ್ನು, ಜೀವನ ತಂದುಕೊಡುವಂತಾಗಲಿ. ಸಿಂಹರಾಶಿಯ ಮೇ ತಿಂಗಳ ಒಂದು ಭವಿಷ್ಯವನ್ನು ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡೋಣ. ಸಿಂಹರಾಶಿಗೆ ಮೇ ತಿಂಗಳು ಅಷ್ಟೊಂದು ಸಮಾಧಾನಕರವಾಗಿರುವುದಿಲ್ಲ. ಸಂಕಷ್ಟ, ಸವಾಲುಗಳು ಸ್ವಲ್ಪ ಜಾಸ್ತಿ ಇರುತ್ತವೆ. ಅದೇ ರೀತಿ ಆ ಒಂದು 4 ಪಾಪ ಗ್ರಹಗಳ ಪೀಡೆ ಅಂದರೆ ಮಂಗಳ, ಶನಿ, ರಾಹು, ಕೇತುಗಳ ಒಂದು ಪೀಡೆ ಈ ತಿಂಗಳಲ್ಲಿ ಸ್ವಲ್ಪ ಅಧಿಕವಾಗಿರುತ್ತೆ. ಕಳೆದ ಸಂವತ್ಸರದಲ್ಲಿ ನಿಮಗೆ ವಿಶೇಷವಾಗಿ ಗುರುಬಲದ ಒಂದು ಒಲವಿದ್ದ ಕಾರಣ ಹೆಚ್ಚಿನ ಏನು ತೊಂದರೆಗಳು, ಸಂಕಷ್ಟಗಳು ಬಂದಿರಲಿಲ್ಲ. ಆದರೆ ಈ ಸಂವತ್ಸರದಲ್ಲಿ ಯಾವಾಗ ಅಲ್ಲಿ ಗುರುವಿನ ಒಂದು ರಾಶಿ ಪರಿವರ್ತನೆ ಆಗುತ್ತೆ, ಮೇ 1ರಿಂದ ಈ ಮೇ ತಿಂಗಳ ಆರಂಭದಲ್ಲೇ ಗುರು ರಾಶಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ನಿಮಗೆ ವರ್ಷಪೂರ್ತಿ ಗುರುಬಲದ ಕೊರತೆ ಕಾಡುತ್ತೆ. ಹಾಗಾಗಿ ಈ ಒಂದು ಮೇ ತಿಂಗಳಲ್ಲಿ ಆ ಗುರುಬಲದ ಕೊರತೆಯ ತುಂಬ ಅನುಭವ ನಿಮಗೆ ಖಂಡಿತ ಅನುಭವಕ್ಕೆ ಬರಲಿದೆ. ಅಲ್ಲದೆ ಇತರ 3 ಗ್ರಹಗಳು ನಿಮಗೆ ಶನಿ, ರಾಹು, ಕೇತುಗಳು ನಿರಂತರವಾಗಿ ಈ ವರ್ಷಪೂರ್ತಿ ಪೂರಕವಾಗಿರುವುದಿಲ್ಲ. ಹಾಗಾಗಿ ಈ ತಿಂಗಳಲ್ಲಿ ಸಹ ಅವರ ಒಂದು ವೈರುಧ್ಯದ ಪ್ರಭಾವ ನಿಮಗೆ ಮೇ ತಿಂಗಳಲ್ಲಿ ಅನುಭವಕ್ಕೆ ಬರಲಿದೆ. ಹಾಗಾಗಿ ಅನೇಕ ರೀತಿಯ ಸವಾಲುಗಳು, ಸಂಕಷ್ಟಗಳನ್ನು ಎದುರಿಸುವಂಥ ಒಂದು ಮಾಸ ಆಗಿರ್ಬೋದು ಸಿಂಹರಾಶಿಯವರಿಗೆ.
ಮನೆಯಲ್ಲಿ ಸ್ವಲ್ಪ ಅತೃಪ್ತಿ ವಾತಾವರಣ ಬರುತ್ತೆ, ಮನಸ್ಸಿನಲ್ಲಿ ಅತೃಪ್ತಿ ವಾತಾವರಣ ಬರುತ್ತೆ, ಬಂಧುಗಳ ಜೊತೆಗೆ ಬಾಂಧವರ ಜೊತೆಗೆ ವೈರತ್ವ ಬರುವಂಥ ಸಾಧ್ಯತೆ, ಅಥವಾ ಬಂಧುಗಳು ಬಾಂಧವರು ನಿಮ್ಮನ್ನು ದ್ವೇಷ ಮಾಡುವಂಥ ಸಾಮರ್ಥ್ಯ, ಅಥವಾ ನೀವು ಯಾವುದೇ ಒಂದು ಕೆಲಸವನ್ನು ಒಪ್ಪಿಕೊಂಡಿದ್ದೀರಾ, ಆ ಒಪ್ಪಿಕೊಂಡ ಕೆಲಸ ನಿಮ್ಮಿಂದ ಮಾಡಲಿಕ್ಕೆ ಆಗೋದಿಲ್ಲ, ಅದರಿಂದ ನಿಮ್ಮ ಮೇಲವರಿಗೆ ದ್ವೇಷ ಬರೋದು, ಅಥವಾ ನೀವು ಇತರರಿಗೆ ಯಾವುದನ್ನು ಕೆಲಸ ಒಪ್ಪಿಸಿರ್ತೀರ ಅವರದನ್ನು ಮಾಡದಿರೋದು, ಅಥವಾ ಅದರಿಂದ ನಿಮಗೆ ಏನಾದರೂ ಮೋಸ ವಂಚನೆ ಆಗಿರುತ್ತೆ, ಅದರಿಂದ ನಿಮಗೆ ಇನ್ನಷ್ಟು ಅತೃಪ್ತಿ ಹತಾಶೆಗಳಾಗುವಂಥದ್ದು. ಈ ರೀತಿ ನಾನಾ ಕಾರಣಗಳಿಗೆ ಮನಸ್ಸಲ್ಲಿ ತುಂಬ ಏರುಪೇರುಗಳಾಗುತ್ತೆ. ಇನ್ನು ಆರೋಗ್ಯದ ವಿಚಾರ ಗಮನಿಸಿದಾಗ ಮೇ ತಿಂಗಳಲ್ಲಿ ಆರೋಗ್ಯದಲ್ಲಿ ನಿಮಗೆ ಹೀಟ್ ಅಥವಾ ಉಷ್ಣತೆಗೆ ಸಂಬಂಧಪಟ್ಟ ತೊಂದರೆಗಳು, ಹೊಟ್ಟೆ ನೋವುಗಳು ಅಂತ ಕಾಣ್ಬೋದು, ಆಸಿಡಿಟಿ, ಅಲ್ಸರ್ ಇತ್ಯಾದಿ ಕಾಣ್ಬೋದು, ಅಥವಾ ಪೈಲ್ಸ್ನಂತಹ ಸಮಸ್ಯೆಗಳು ಕಾಣ್ಬೋದು. ಆಹಾರ ದೋಷದಿಂದ, ಹವಾಮಾನ ವೈಪರೀತ್ಯದಿಂದ, ಬಾಡಿಯಲ್ಲಿ ಹೀಟ್ ಹೆಚ್ಚಳದಿಂದ ಅಂತಹ ಸಮಸ್ಯೆಗಳು ತಡೆದಿರ್ಬೋದು. ಇನ್ನು ಕೆಲವರಿಗೆ ತಲೆನೋವು, ಕಣ್ಣು ನೋವು ಮುಂತಾದ ಕೆಲವು ಕಣ್ಣು ಮತ್ತು ತಲೆಗೆ ಸಂಬಂಧಪಟ್ಟ ಏನಾದರೂ ನೋವುಗಳು ಕಂಡುಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ವಾಹನಗಳಲ್ಲಿ ಸಣ್ಣ ಪುಟ್ಟ ಅವಘಡಗಳು ಅಥವಾ ಏನಾದರೂ ಬಿದ್ದು ಏಟುಗಳಾಗುವಂಥದ್ದು, ಗಾಯಗಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ಆರೋಗ್ಯದ ಬಗ್ಗೆ ನಿಮ್ಮ ನಡವಳಿಕೆ, ರೈಡಿಂಗ್ ಮಾಡುವಾಗ, ಟ್ರಾವೆಲ್ ಮಾಡುವಾಗ, ಟೂರ್ ಮಾಡುವಾಗ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಈ ತಿಂಗಳಲ್ಲಿ ಬೇಕಾಗುತ್ತೆ. ಯಾಕಂದರೆ ನಿಮಗೆ ಮಂಗಳನ ಒಂದು ರಕ್ಷಣೆ ಸಹ ಇಲ್ಲ, ಶನಿ ರಾಹು ಕೇತುಗಳು ಸಹ ವಿರುದ್ಧವಾಗಿದ್ದಾರೆ. ಹಾಗಾಗಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಆರೋಗ್ಯ ವಿಚಾರ ಅಷ್ಟೇ ಅಲ್ಲ, ಮಾತಿನ ವಿಚಾರ ಅಷ್ಟೇ ಅಲ್ಲ, ಹಣಕಾಸು ವಿಚಾರವೂ ಅಷ್ಟು ಉತ್ತಮವಾಗಿ ಕಂಡು ಬರ್ತಾ ಇಲ್ಲ. ಹಣಕಾಸಿನಲ್ಲಿ ಕಷ್ಟ ನಷ್ಟಗಳು ಆಗಲಿವೆ, ಅನೇಕ ರೀತಿಯ ತೊಂದರೆಗಳು, ವಂಚನೆಗಳು ಆಗುವಂಥದ್ದು, ಅದು ನಿಮಗೆ ಬರಬೇಕಾದ ಹಣ ಬಾರದೇ ಇರುವಂಥದ್ದು, ಅಥವಾ ಸಾಲ ಮಾಡುವಂಥ ಪ್ರಮೇಯ, ಅಥವಾ ನೀವು ಸಾಲ ಕೊಟ್ಟಂಥ ಹಣ ನಿಮಗೆ ಮರಳಿ ಬಾರದೇ ಇರುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟ ಜಗಳಗಳು, ವಾಗ್ವಾದಗಳು, ಅಥವಾ ಕೆಲವೊಮ್ಮೆ ಹೊಡೆದಾಟ, ಬಡಿದಾಟ, ಹಿಂಸಾತ್ಮಕವಾದ ಹೊಡೆದಾಟವರೆಗೂ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಂಬ ಸಂಯಮ ಬೇಕು, ತುಂಬ ತಾಳ್ಮೆ ಬೇಕು. ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದಾಗಲಿ ಅಥವಾ ಹಿಂಸಾಚಾರಕ್ಕೆ ಪ್ರಚೋದಿಸುವಂಥ ಸ್ವಲ್ಪ ನೀವು ತಾಳ್ಮೆಯನ್ನು ವಹಿಸಬೇಕಾಗತ್ತೆ. ನಿಮ್ಮ ಮೇಲೆ ಕಾನೂನು ಕ್ರಮ ಅಥವಾ ಕೇಸುಗಳು ಆಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಭೂಮಿ ವಿವಾದ, ಹಣಕಾಸು ವಿವಾದ ಅಥವಾ ಸ್ತ್ರೀ ಸಂಬಂಧ ವಿವಾದಗಳು, ಈ ಸಿಂಹರಾಶಿಯವರಿಗೆ ಒಂದಲ್ಲ ಒಂದು ವಿವಾದಗಳು ಈಗ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ತ್ರೀಯರಾಗಲಿ ಪುರುಷರಾಗಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ. ಅಲ್ಲದೆ ನಿಮಗೆ ಇನ್ನು ಶುಭ ಗ್ರಹಗಳ ವಿಚಾರ ಗಮನಿಸಿದಾಗ ಅಲ್ಲಿ ಚಂದ್ರಗ್ರಹದ ಅನುಗ್ರಹ ಕೆಲವೊಮ್ಮೆ ಸಿಗ್ತಾ ಇರುತ್ತೆ, ಕೆಲವೊಂದು ದಿನಗಳಲ್ಲಿ ಚಂದ್ರಗ್ರಹ ಅನುಗ್ರಹ ಇರುವುದಿಲ್ಲ. ಒಂದೊಂದು ದಿನಗಳಲ್ಲಿ ಚಂದ್ರಗ್ರಹ ಅನುಗ್ರಹ ಮಧ್ಯೆ ಮಧ್ಯೆ ಬರ್ಬೋದು, ಆಗ ಸ್ವಲ್ಪ ಒಳ್ಳೆಯದಾಗುತ್ತೆ. ಖಂಡಿತ ಅಂಥ ಡೇಟ್ಗಳನ್ನು ಮುಂದೆ ಹೇಳ್ತೇನೆ. ಆ ಡೇಟ್ಗಳಲ್ಲಿ ಸ್ವಲ್ಪ ಚೇತರಿಕೆ ಅಥವಾ ಒಳ್ಳೆಯದಾಗೋದು ಅಥವಾ ಯಾವುದಾದ್ರೂ ನಿಮ್ಮ ಕೆಲಸ ಕಾರ್ಯಗಳಿಗೆ ಆ ದಿನಗಳನ್ನು ಉಪಯೋಗ ಮಾಡೋದನ್ನು ಮಾಡ್ಬೋದು. ಚಂದ್ರನ ಅನುಗ್ರಹ ಮಧ್ಯೆ ಮಧ್ಯೆ ಖಂಡಿತ ಬರುತ್ತೆ. ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನು ನಿಮಗೆ ಈ ತಿಂಗಳ 9ರವರೆಗೆ ಪೂರಕವಾಗಿರ್ತಾನೆ. 10ನೇ ತಾರೀಕಿಗೆ ಮೇ 10ಕ್ಕೆ ಆತನ ರಾಶಿ ಪರಿವರ್ತನೆ ಆಗುತ್ತೆ. ಅಲ್ಲಿಂದ ನಿಮಗೆ ಬುಧನ ಅನುಗ್ರಹ ಇರೋದಿಲ್ಲ. ಹಾಗಾಗಿ ತಿಂಗಳ 9ರವರೆಗೆ ನಿಮಗೆ ಬುಧನ ಅನುಗ್ರಹ ಇರುತ್ತೆ. ಬುಧನ ಅನುಗ್ರಹದಿಂದ ನಿಮಗೆ ಸ್ವಲ್ಪ ಆರೋಗ್ಯಕ್ಕೆ ಉಪಯೋಗ ಆಗ್ಬೋದು, ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಸ್ವಲ್ಪ ಉಪಯೋಗ ಆಗುತ್ತೆ. ಅಲ್ಲಿ ಸ್ವಲ್ಪ ಹಣಕಾಸಿನ ಹರಿವು ಸ್ವಲ್ಪ ಚೆನ್ನಾಗಲಿಕ್ಕೆ, ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಸಣ್ಣ ವ್ಯಾಪಾರಿಗಳು, ಸಣ್ಣ ಉದ್ಯಮಿಗಳಿದ್ರೆ ಅವರಿಗೆ ಕೆಲವೊಂದು ಚಾನ್ಸ್ ಈಗ ಸಿಗ್ಬೋದು. ಆ 9ನೇ ತಾರೀಕು ಮೇ 1ರಿಂದ 9ರವರೆಗೆ ಅಂಥ ಒಂದು ಚಾನ್ಸ್ಗಳು ಸಿಗ್ಬೋದು. ಸ್ವಲ್ಪ ಹಣ ಮಾಡ್ಕೊಳ್ಳಿಕ್ಕೆ ಅಥವಾ ಲಾಭಗಳು ಮಾಡ್ಕೊಳ್ಳಿಕ್ಕೆ ಅವಕಾಶಗಳು ಕೆಲವರಿಗೆ ಸಿಗ್ಬೋದಾಗಿದೆ. ಇನ್ನು ಆಗಲೇ ಹೇಳಿದಂತೆ ನಿಮಗೆ ಗುರುಬಲ ವರ್ಷ ಪೂರ್ತಿ ಇರೋದಿಲ್ಲ, ಅದರಲ್ಲಿ ಈ ತಿಂಗಳು ಖಂಡಿತ ನಿಮಗೆ ಗುರು ಅಷ್ಟು ಪೂರಕವಾಗಿದೆ. ಇನ್ನು ಶುಕ್ರನ ವಿಚಾರ ಗಮನಿಸಿದರೆ ಶುಕ್ರನು ನಿಮಗೆ ತಿಂಗಳ 18ರವರೆಗೆ ಪೂರಕವಾಗಿದ್ದಾನೆ. ಈ ತಿಂಗಳ ಮೇ ತಿಂಗಳಲ್ಲಿ 18ರವರೆಗೆ ಶುಕ್ರನ ಅನುಗ್ರಹ ಇರುವ ಕಾರಣ ಹಣಕಾಸಿಗೆ ಮಧ್ಯೆ ಮಧ್ಯೆ ಸ್ವಲ್ಪ ಕೊರತೆ ಆದರೂ ಅಥವಾ ಹಣಕಾಸು ನಿಮ್ಮಲ್ಲಿ ಖರ್ಚಾದರೂ ಮತ್ತು ಯಾವುದೇ ರೀತಿಯ ಹಣಕಾಸು ಆದಾಯ ಮಾಡುವಂಥದ್ದು ಅಥವಾ ಹಣಕಾಸನ್ನು ನೀವು ಸಂಪಾದನೆ ಮಾಡುವಂಥ ಒಂದು ಅವಕಾಶಗಳು ಬರ್ತವೆ. ಹಾಗಾಗಿ ತಿಂಗಳ 18ರವರೆಗೆ ಒಂದು ಶುಕ್ರನ ಕೃಪೆ ಇರುತ್ತೆ. ಆ ಬಳಿಕ ತಿಂಗಳ ಕೊನೆವರೆಗೂ ಶುಕ್ರ ನಿಮಗೆ ವಿರುದ್ಧವಾಗಿರ್ತಾನೆ. ಆ ಕಾಲದಲ್ಲಿ ಸ್ವಲ್ಪ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಬೇಕು. ಜೊತೆಗೆ ಸಾಲ ಮಾಡುವಂಥ ಪ್ರಮೇಯ ಎಲ್ಲ ಬರ್ಬೋದು 18ರ ಬಳಿಕ. ಹಾಗಾಗಿ 18ರ ಒಳಗೆ ನಿಮ್ಮ ಪ್ರಮುಖವಾದ ಹಣಕಾಸಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಿದ್ದರೆ, ಕೊಡೋದು ವ್ಯವಹಾರಗಳಿದ್ದರೆ ಅಥವಾ ಏನೋ ಒಪ್ಪಂದ ಅಗ್ರಿಮೆಂಟು ಸಹಿ ಮಾಡೋದಿತ್ತು ಅಂದರೆ 18ರ ಒಳಗೆ ಮಾಡೋದು ಒಳ್ಳೆಯದು. ಯಾಕಂದರೆ ಅಲ್ಲಿವರೆಗೆ ನಿಮ್ಗೆ ಸ್ವಲ್ಪ ಶುಕ್ರನಿಂದ ಸ್ವಲ್ಪ ಒಳ್ಳೆಯದಾಗುತ್ತೆ. ಇನ್ನು ಸೂರ್ಯನ ವಿಚಾರ ಗಮನಿಸಿದಾಗ ರವಿಯು ನಿಮಗೆ 13ರವರೆಗೆ ಪೂರಕವಾಗಿಲ್ಲ. ಮೇ ತಿಂಗಳಲ್ಲಿ 13ರವರೆಗೆ ನಿಮಗೆ ಸೂರ್ಯನ ಬೆಂಬಲ ಇರೋದಿಲ್ಲ. ಸೂರ್ಯನ ನಿಮಗೆ ವಿರುದ್ಧವಾಗಿರ್ತಾನೆ. ಅಲ್ಲಿ ನಿಮಗೆ ಕೆಲವೊಂದು ಮನಸ್ಸಲ್ಲಿ ಅತೃಪ್ತಿ, ಹತಾಶೆ ಮೂಡುವಂಥದ್ದು, ಬಂಧು ಬಾಂಧವರ ಜೊತೆಗೆ ಜಗಳಗಳು, ಕಲಹಗಳು ಬರುವಂಥದ್ದು, ಕೌಟುಂಬಿಕ ವಿವಾದ, ಆಸ್ತಿ ವಿವಾದ ಅಥವಾ ಪಿತ್ರಾರ್ಜಿತ ಆಸ್ತಿಗಾಗಿ ಸಂಬಂಧಪಟ್ಟು ಜಗಳ, ಹೊಡೆದಾಟಗಳು ನಡೆಯುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ 13ರವರೆಗೆ ನಿಮಗೆ ಸೂರ್ಯನ ಬೆಂಬಲ ಸಹ ಇರೋದಿಲ್ಲ. ಯಾವಾಗ 14ನೇ ತಾರೀಕು ಸೂರ್ಯನ ವೃಷಭ ಸಂಕ್ರಾಂತಿ ಆಗುತ್ತೆ ಮೇ ತಿಂಗಳಲ್ಲಿ, ಮೇ 14ರಿಂದ ಸ್ವಲ್ಪ ಸೂರ್ಯನ ಬೆಂಬಲ ಬರುತ್ತೆ. ಆವಾಗ ಸ್ವಲ್ಪ ಪರವಾಗಿಲ್ಲ. ಆವಾಗ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಆಗುವಂಥದ್ದು, ಕೋರ್ಟ್ ಕೇಸ್ಗಳು ಎಲ್ಲ ವಿನ್ ಆಗುವಂಥದ್ದು, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಸ್ವಲ್ಪ ಇಷ್ಟಾರ್ಥಗಳು ಸಿದ್ಧಿ ಆಗುವಂಥದ್ದು. ಜೊತೆಗೆ ಕೆಲವೊಬ್ಬರಿಗೆ ಈ ಪಿತ್ರಾರ್ಜಿತವಾಗಿ ಕೌಟುಂಬಿಕವಾಗಿ ಸಿಗಬೇಕಾದ ಆಸ್ತಿ, ಸ್ವತ್ತು, ಹಣ ಇತ್ಯಾದಿ ಎಲ್ಲ ಸಿಗುವಂಥದ್ದು ಸಿಗಲಿದೆ. ಜೊತೆಗೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ರಾಶಿಯಾಧಿಪತಿ ಸೂರ್ಯನು ನಿಮಗೆ ಉತ್ತಮವಾಗಿ ಬೆಂಬಲಕ್ಕೆ ಬರುವ ಕಾರಣ ಕೆಲವೊಬ್ಬರಿಗೆ ಹಿಂದೆ ಧೈರ್ಯ ಇಲ್ಲದವರಿಗೆ ಈಗ ಸ್ವಲ್ಪ ಧೈರ್ಯ ಬರೋದು, ಆತ್ಮಬಲ ಬರುವಂಥದ್ದು. ಜೊತೆಗೆ ಯಾವುದಾದ್ರೂ ನಿಮ್ಮ ವಾದ ವಿವಾದ, ಕೇಸು ಕಟ್ಟಲೆಗಳಿದೆ ಅದರಲ್ಲಿ ನಿಮ್ಮ ಪರವಾಗಿ ಜಯ ಆಗುವಂಥದ್ದು, ಬಂಧು ಬಾಂಧವರು ನಿಮಗೆ ಸ್ವಲ್ಪ ಗೌರವ ಮೂಡುವಂಥದ್ದು ಇತ್ಯಾದಿ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ತುಂಬ ಹತಾಶೆ, ನಿರಾಶೆ ಪಡಬೇಕಾಗಿಲ್ಲ.
ಪಾಪ ಗ್ರಹಗಳ ಒಂದು ನಿಮಗೆ ತುಂಬ ಹೊಡೆತ ಇದೆ ಈ ತಿಂಗಳಲ್ಲಿ. ಸಂಕಷ್ಟ ಸವಾಲುಗಳು ಹೆಜ್ಜೆ ಹೆಜ್ಜೆಗೆ ಇರುತ್ತೆ. ಯಾರನ್ನು ನಂಬೋದು ಯಾರನ್ನು ಬಿಡೋದು ಗೊತ್ತಾಗೋದಿಲ್ಲ. ಅದು ಯಾರು ಮೋಸ ಮಾಡ್ತಾರೆ, ಯಾರು ನಿಮಗೆ ಒಳ್ಳೇದು ಮಾಡ್ತಾರೆ ಅನ್ನೋದನ್ನು ಐಡೆಂಟಿಫೈ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅಂದರೆ ಇಲ್ಲಿ ನಿಮಗೆ ಹೆಚ್ಚಿನ ಕಡೆಯಿಂದ ತೊಂದರೆಗಳು, ಹೆಚ್ಚಿನ ಕಡೆಯಿಂದ ಮೋಸಗಳು ಅಥವಾ ವಂಚನೆಗಳು, ಅನ್ಯಾಯಗಳು ಆಗ್ತಾ ಇರ್ತವೆ. ಹಾಗಾಗಿ ಅದೆಲ್ಲವನ್ನು ನೀವು ತುಂಬ ಗಮನದಲ್ಲಿಟ್ಕೊಳ್ಬೇಕು. ಅಂದರೆ ಹೆಚ್ಚಿನ ಗ್ರಹಗಳು ನಿಮಗೆ ಈಗ ಪೂರಕವಾಗಿ ಇರೋದಿಲ್ಲ, ಕೇವಲ ಮಧ್ಯೆ ಸ್ವಲ್ಪ ಅರ್ಧ. ಉದಾಹರಣೆಗೆ ಬುಧನು ಕೇವಲ 9ನೇ ತಾರೀಕುವರೆಗೆ ಮಾತ್ರ ಪೂರಕವಾಗಿರ್ತಾನೆ. ಶುಕ್ರನು ಆರಂಭದಲ್ಲಿ ಪೂರಕ ಇಲ್ಲ, ಆತನು 19ರ ಬಳಿಕ ನಿಮಗೆ ಒಳ್ಳೆಯದನ್ನು ಕೊಡುವುದು. ಇನ್ನು ಸೂರ್ಯನ ವಿಚಾರ ಗಮನಿಸಿದರೆ ಸೂರ್ಯನ ನಿಮಗೆ ತಿಂಗಳ 14ರ ಬಳಿಕ ಅಷ್ಟೇ ಸೂರ್ಯನ ಅನುಗ್ರಹ ಬರುವುದು. ಹಾಗಾಗಿ ಕೇವಲ 3 ಗ್ರಹಗಳ ಒಂದು ಅರ್ಧ ಅಥವಾ ಸ್ವಲ್ಪ ಮಟ್ಟಿಗೆ ಕೆಲವು ದಿನಗಳಷ್ಟು ನಿಮಗೆ ಬೆಂಬಲವನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ತಿಂಗಳಲ್ಲಿ ಸ್ವಲ್ಪ ಏರುಪೇರುಗಳು ಜಾಸ್ತಿ ಇರ್ತವೆ. ಇನ್ನು ಚಂದ್ರನ ಅನುಗ್ರಹ ಕೆಲವೊಂದು ದಿನಗಳು ಇರುತ್ತೆ. ಆ ದಿನಗಳಲ್ಲಿ ನೀವು ಸ್ವಲ್ಪ ಸದುಪಯೋಗ ಪಡಿಸ್ಕೊಳ್ಳೋದು. ಅಂಥ ಡೇಟ್ಗಳನ್ನು ಹೀಗೆ ಹೇಳ್ತೇನೆ. ಮೇನಲ್ಲಿ ನಿಮಗೆ ಚಂದ್ರ ಅನುಗ್ರಹ ಬರುವಂಥ ಡೇಟ್ಗಳು 1, 2, 3, 4, 9, 10, 11, 12, 16, 17, 21, 22, 28, 29, 30, 31 ಸುಮಾರು 15 ದಿನಗಳು ನಿಮಗೆ ವಿಶೇಷವಾಗಿ ಚಂದ್ರನ ಅನುಗ್ರಹವಂಥ ಡೇಟ್ಗಳು ಮೇ ತಿಂಗಳಲ್ಲಿ ಬಂದಿವೆ. ಆ ಡೇಟ್ಗಳನ್ನು ನೀವು ಯಾವುದಾದ್ರು ಪ್ರಮುಖ ಕೆಲಸ ಕಾರ್ಯಗಳಿಗೆ, ಯಾರನ್ನ ಭೇಟಿ ಮಾಡಲಿಕ್ಕೆ ಅಥವಾ ಏನು ಕೊಡುಕೊಳ್ಳಿಕ್ಕೆ, ಒಪ್ಪಂದ, ಅಗ್ರಿಮೆಂಟು, ಸಹಿ ಮಾಡೋದು ಇತ್ಯಾದಿಗಳಿಗೆ ಬಳಸ್ಕೊಳ್ಬೋದು. ಜೊತೆಗೆ ಆ ದಿನಗಳಲ್ಲಿ ಸ್ವಲ್ಪ ಮಟ್ಟಿನ ನಿಮಗೆ ಚೇತರಿಕೆ, ಸ್ವಲ್ಪ ಉತ್ತಮ ಫಲಗಳು ಖಂಡಿತ ಆಗ್ತವೆ. ಹಾಗಾಗಿ ನೀವು ತೀರಾ ನಿರಾಶೆ ಆಗಬೇಕಾಗಿಲ್ಲ. 5 ಗ್ರಹಗಳು ನಿಮಗೆ ವಿರುದ್ಧವಾಗಿದ್ದರೂ ಅಲ್ಲಿ ಉಳಿದ 4 ಗ್ರಹಗಳು ಮಧ್ಯೆ ಒಳ್ಳೆಯದನ್ನು ಕೊಡ್ತಾ ಇರ್ತಾರೆ. ಕೆಲವು ದಿನ ಚಂದ್ರನ ಒಳ್ಳೆಯದು ಕೊಡ್ತಾನೆ, ಕೆಲವೊಂದು ಟೈಮಲ್ಲಿ ನಿಮಗೆ ಉದಾಹರಣೆಗೆ ಮೇ 14ರಿಂದ ಸೂರ್ಯ ಭಗವಂತರ ವಿಶೇಷ ಆಶೀರ್ವಾದ ಇರುತ್ತೆ. ಶುಕ್ರನು 19ರ ಬಳಿಕ ಒಳ್ಳೆಯದನ್ನು ಫಲವನ್ನು ಕೊಡ್ತಾನೆ. ಬುಧನು ತಿಂಗಳ ಆರಂಭದಲ್ಲಿ 9ನೇ ತಾರೀಕುವರೆಗೂ ಬುಧನಿಂದ ಒಳ್ಳೆಯ ಫಲಗಳು ಆಗಲಿವೆ. ಹಾಗಾಗಿ ತೀರಾ ನಿರಾಶೆ ಹತಾಶೆ ಪಡಬೇಕಾಗಿಲ್ಲ. ಮಧ್ಯೆ ಉತ್ತಮವಾದ ಗ್ರಹಗಳ ಬೆಂಬಲ ಖಂಡಿತ ಸಿಗಲಿದೆ. ಆದರೂ ನೀವು ಎಲ್ಲ ವಿಚಾರಕ್ಕೆ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಜೊತೆಗೆ ಮಾತಿನ ವಿಚಾರ ಸಹ ಸ್ವಲ್ಪ ಎಚ್ಚರಿಕೆ ಇರಬೇಕು. ಯಾರಿಗೂ ಯಾವುದನ್ನು ಪ್ರಾಮಿಸ್ ಮಾಡಿದಾಗಲೇ, ಶ್ಯೂರಿಟಿ ಆಗೋದಾಗಲಿ, ಜಾಮೀನು ಆಗೋದಾಗಲಿ ಎಲ್ಲ ಹೋಗಬಾರ್ದು. ನಿಮ್ಮ ಒಂದು ಏನೇನು ಕೆಲಸ ಇದೆ ಅದನ್ನು ಈ ತಿಂಗಳ ಮಟ್ಟಿಗೆ, ನೀವು ಯಾವಾಗಲೂ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಈ ತಿಂಗಳ ಮಟ್ಟಿಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಸಿಂಹರಾಶಿಯವರಿಗೆ. ಇನ್ನು ಈ ತಿಂಗಳಲ್ಲಿ ಆಗಲೇ ಹೇಳಿದ್ದೀನಿ ನಿಮಗೆ ಶುಭ ದಿನಾಂಕಗಳು ಆಗಲೇ ಹೇಳಿದ್ದೀನಿ. ಅಲ್ಲಿ ನೀವು ಬಳಸುವಂಥ ಬಣ್ಣ ತಿಂಗಳ ಪೂರ್ತಿ ಬಳಸಲಿಕ್ಕೆ ಬಣ್ಣ ಯಾವುದು ಬರ್ತಾಯಿಲ್ಲ. ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ತಿಂಗಳ 14ರಿಂದ ಬಳಸ್ಕೊಳ್ಬೋದು. ವೈಟ್ ಅಥವಾ ಬಿಳಿ ಬಣ್ಣವನ್ನು ತಿಂಗಳ 18ರ ಬಳಿಕ ಬಳಸ್ಕೊಳ್ಬೋದು. ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ತಿಂಗಳ 9ರವರೆಗೆ ಬಳಸ್ಕೊಳ್ಬೋದು. ಸಂಖ್ಯೆ 1ಅನ್ನು ಈ ತಿಂಗಳ ಮೇ ತಿಂಗಳ 14ರಿಂದ ಬಳಸ್ಕೊಳ್ಬೋದು. ಸಂಖ್ಯೆ 6ಅನ್ನು ಮೇ ತಿಂಗಳ 18ರಿಂದ ಬಳಸ್ಕೊಳ್ಬೋದು. ಅದೇ ರೀತಿ ಈ ಬುಧನ ಸಂಖ್ಯೆಯಾದ ನಂಬರ್ 5ಅನ್ನು ನೀವು ತಿಂಗಳ 9ರವರೆಗೆ ಬಳಸ್ಕೊಳ್ಬೋದಾಗಿದೆ. ಇನ್ನು ಯಾವಾಗ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳು ಆಗಲೇ ಹೇಳಿದ್ದೀನಿ, ಆ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2ಅನ್ನು ಆ ಡೇಟ್ಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ನಿರಂತರವಾಗಿ ಬಳಸುವಂಥ ನಿಮಗೆ ಬಣ್ಣಗಳು ಅಥವಾ ಸಂಖ್ಯೆಗಳು ಇರೋದಿಲ್ಲ. ಆಯಾ ದಿನಾಂಕಗಳಿಗೆ ಅನುಗುಣವಾಗಿ ಡೇಟ್ಗಳನ್ನು ಜೊತೆಗೆ ಬಣ್ಣಗಳನ್ನು, ಸಂಖ್ಯೆಗಳನ್ನು ಬಳಸ್ಕೊಳ್ಬೋದಾಗಿದೆ. ಇನ್ನು ನಿಮಗೆ ಇರತಕ್ಕಂಥ ಪಂಚಗ್ರಹಗಳ ವೈರುಧ್ಯ ಇರುತ್ತೆ. ಹಾಗಾಗಿ 5 ಗ್ರಹಗಳ ವಿರುದ್ಧವಾಗಿರೋ ಕಾರಣ ಅದರ ದೋಷ ನಿವಾರಣೆಗೆ ಅಥವಾ ಉತ್ತಮ ಫಲಕ್ಕಾಗಿ ನೀವು ವಿಶೇಷವಾಗಿ ಗಣೇಶನ ಭಕ್ತಿ ಮಾಡಿ, ಈಶ್ವರ ಅಥವಾ ಶಿವನ ಭಕ್ತಿ ಮಾಡ್ಬೋದು. ದೇವಿ, ದುರ್ಗಾದೇವಿ ಅಥವಾ ಅಮ್ಮನವರು ಯಾವುದೇ ನಿಮ್ಮ ಕುಲದೇವಿ ಆಗಲಿ ಅಮ್ಮನವ್ರ ಭಕ್ತಿ ಮಾಡೋದು ಒಳ್ಳೆಯದಾಗುತ್ತೆ. ಅದೇ ರೀತಿ ನರಸಿಂಹ ಸ್ವಾಮಿನೋ, ಲಕ್ಷ್ಮೀ ನರಸಿಂಹ ಸ್ವಾಮಿನೋ, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡ್ಬೋದು. ಹನುಮಾನ್, ಆಂಜನೇಯನ ಭಕ್ತಿ ಮಾಡುವಂಥದ್ದು, ನವಗ್ರಹಗಳ ಭಕ್ತಿ ಮಾಡುವಂಥದ್ದು, ಅಥವಾ ನಿಮಗೆ ಇಷ್ಟಪಟ್ಟಂಥ ಯಾವುದೇ ದೇವತಾ ಶ್ಲೋಕವನ್ನು, ಮಂತ್ರವನ್ನು ಹೇಳ್ಕೊಳ್ಳೋದು ಒಳ್ಳೆಯದಾಗುತ್ತೆ. ಹಾಗಾಗಿ ನಿಮ್ಮ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಸಾಧ್ಯ ಇದ್ದರೂ ದಾನ ಮಾರ್ಗವನ್ನು ಅನುಸರಿಸಿ. ಎಲ್ಲ ಶಿವರಾಶಿಯವರಿಗೆ ಮೇ ತಿಂಗಳಲ್ಲಿ ಶುಭ ಕರೆದು ಆಯುರ್ವೇದ ಶಕೀರ್ತಿ ಜಯಲು ಬಳಸಿದ್ದಾಗಲಿ. ಕನ್ಯಾ ರಾಶಿಗೆ ಮೇ ತಿಂಗಳು ಶುಭ ಸೂಚನೆಯನ್ನು ಕೊಂಡು ಬರುವಂಥ ತಿಂಗಳಾಗಿರುತ್ತೆ. ಅಲ್ಲಿ ವಿಶೇಷವಾಗಿ ತಿಂಗಳ ಆರಂಭದ ದಿನವೇ ನಿಮಗೆ ಗುರುವಿನ ವಿಶೇಷವಾದ ಬಲ ಬರುವಂಥದ್ದು. ಹಾಗಾಗಿ ಅನೇಕ ಶುಭ ಸೂಚನೆಗಳು ನಿಮಗೆ ಈ ತಿಂಗಳಿಂದ ಆಗಲೇ ಆರಂಭ ಆಗುತ್ತವೆ. ಹಿಂದಿನಿಂದ ಯಾವುದಾದ್ರೂ ಪೆಂಡಿಂಗ್ ಇದ್ದ ಹಲವಾರು ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ಅವು ಸಿದ್ಧಿಯಾಗುವಂಥ, ಸಾಧನೆ ಆಗುವಂಥ ಅವಕಾಶಗಳಿವೆ. ಧನ, ಕನಕ ಮತ್ತು ಶುಭ ಕಾರ್ಯಗಳು ಈಗಲೇ ಸಿದ್ಧಿಯಾಗಲಿವೆ. ಇಷ್ಟಾರ್ಥ ಸಿದ್ಧಿಯಾಗುವಂಥ ಯೋಗ, ಲಾಭಗಳು ಬರುವಂಥ ಯೋಗ, ದೂರ ಪ್ರಯಾಣ, ಯಾತ್ರೆ ಹೋಗುವಂಥ ಅವಕಾಶ, ಬಂಧು ಮಿತ್ರರ ಜೊತೆ ಉತ್ತಮವಾದ ಬಾಂಧವ್ಯ ಬೆಸೆಯುವಂಥ ಅವಕಾಶ, ಶುಭ ಕಾರ್ಯಗಳಲ್ಲಿ, ಅಲ್ಲಿ ಸಮಾರಂಭಗಳಲ್ಲಿ ಉತ್ತಮ ವ್ಯಕ್ತಿಗಳ ಭೇಟಿಗೆ ಅಲ್ಲಿ ಮೂಲಕ ನಿಮಗೆ ಕೆಲವೊಂದು ಸಹಾಯಕವಾಗುವಂಥ ಅಂಶಗಳು ಬರುವಂಥ ಅವಕಾಶ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಶುಭ ಇದೆ. ಯುವಕರಿಗೆ, ಸಾಧಕರಿಗೆ ಅವರ ಸಾಧನೆಗೆ, ಪ್ರತಿಭೆಗೆ ಫಲಿತಾಂಶಗಳು, ಪುರಸ್ಕಾರಗಳು ಬರಲಿವೆ. ಉದ್ಯೋಗ ರಹಿತರಿಗೆ ಉದ್ಯೋಗದ ಅವಕಾಶ ಖಂಡಿತ ಈ ತಿಂಗಳಲ್ಲಿ ಆಗಲಿದೆ. ಮದುವೆಗೆ ಅಪೇಕ್ಷೆ ಪಡೋರಿಗೆ ವಿವಾಹದ ಪ್ರಯತ್ನದಲ್ಲಿ ಮದುವೆ ಫಿಕ್ಸ್ ಆಗುವಂಥ ಯೋಗ. ವಾಹನ, ಭೂಮಿ, ಯಂತ್ರ, ಉಪಕರಣ ಕೊಳ್ಳಬೇಕನ್ನೋರಿಗೆ ಅದನ್ನು ಕೊಳ್ಳಲಿಕ್ಕೆ ಈಗ ಒಂದು ಅವಕಾಶಗಳು ಬರಲಿವೆ. ಹಾಗಾಗಿ ಮೇ ತಿಂಗಳು ನಿಮಗೆ ಭಾಗ್ಯೋದಯವನ್ನು, ಧನ ಕನಕವನ್ನು, ಶುಭವನ್ನು ಕೊಡುವಂಥ ಒಂದು ಅಪೂರ್ವವಾದ ತಿಂಗಳಾಗಿರುತ್ತೆ. ಇಲ್ಲಿ ವಿಶೇಷವಾಗಿ ನಿಮಗೆ ಗುರು, ಶುಕ್ರ, ಶನಿ ಇಂಥ ಒಂದು ಪ್ರಬಲವಾದ 3 ಗ್ರಹಗಳು ಈ ತಿಂಗಳಲ್ಲಿ ಪೂರ್ತಿಯಾಗಿ ನಿಮಗೆ ತಿಂಗಳ ಪೂರ್ತಿ ನಿಮಗೆ ಅದರ ಬೆಂಬಲ ಇರುತ್ತೆ. ಹಾಗಾಗಿ ಒಂದು ಅಪರೂಪಕ್ಕೆ ಸಿಗುವಂಥ ಅವಕಾಶ. ಯಾಕಂದರೆ ಗುರುಬಲ ನಿಮಗೆ ಇಷ್ಟು ದಿನ ಇರಲಿಲ್ಲ, ಈಗ ಮೇ ತಿಂಗಳಲ್ಲಿ ಬಂದಿದೆ. ಮೇ 1ರಿಂದ ಆರಂಭ ಆಗುತ್ತೆ. ಅದರ ಹೊರತು ನಿಮಗೆ ಶುಕ್ರನು ತಿಂಗಳಲ್ಲಿ ಪೂರ್ತಿಯಾಗಿ ನಿಮಗೆ ಆತನು ವಿಶೇಷವಾದ ಶುಭ ಫಲವನ್ನು, ಭಾಗ್ಯವನ್ನು, ಯಶವನ್ನು ಕೊಡ್ತಿದ್ದಾನೆ. ಶನಿ ಮಹಾರಾಜರು ಈ ತಿಂಗಳ ಪೂರ್ತಿ ನಿಮಗೆ ಆಶೀರ್ವಾದವನ್ನು ಮಾಡಲಿದ್ದಾರೆ. ಲಾಭವನ್ನು, ಸುಖವನ್ನು, ಜಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ 3
ಗ್ರಹಗಳು ಪ್ರಬಲವಾದ ಗ್ರಹಗಳು ಅಂತ ಹೇಳ್ಬೋದು. ಗುರು ಶುಕ್ರ ಶನಿ, ಆ ಗುರು ಶುಕ್ರ ಶನಿ 3 ಗ್ರಹಗಳ ಒಂದು ಪ್ರಾಬಲ್ಯದಿಂದ ಮೇ ತಿಂಗಳಲ್ಲಿ ನಿಮಗೆ ಅನೇಕ ಶುಭಫಲಗಳು ಕನ್ಯಾ ರಾಶಿಗೆ ಸಿದ್ಧರಾಗಿದೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಲಿವೆ. ಹೊಸ ವ್ಯಾಪಾರಗಳನ್ನು ಆರಂಭ ಮಾಡಲಿಕ್ಕೆ ಅವಕಾಶ, ಸ್ಟಾರ್ಟಪ್ಗಳನ್ನು ಮಾಡಲಿಕ್ಕೆ ಅವಕಾಶ. ಸ್ತ್ರೀಯರು, ಮಹಿಳೆಯರು, ಗೃಹಿಣಿಯರು ಇದ್ದರೆ ಅವರಿಗೆ ಮನೆಯಲ್ಲಿ ಶುಭ ವಾತಾವರಣ, ವಸ್ತ್ರಾಭರಣ ಅಥವಾ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ. ಮನೆಯಲ್ಲಿ ನಿಮ್ಮ ಮಕ್ಕಳಿಗೂ ಒಳ್ಳೆಯದಾಗುತ್ತೆ. ಯಾರ್ಯಾರು ಕನ್ಯಾ ರಾಶಿ ಇದ್ದರೆ ನಿಮ್ಮ ಮಕ್ಕಳಿಗೆ ವಿದ್ಯೆಯಲ್ಲಿ ಒಳ್ಳೆಯದಾಗೋದಾಗಲಿ, ಸೀಟ್ ಸಿಗೋದಾಗಲಿ, ಅಥವಾ ಉದ್ಯೋಗ ಸಿಗೋದಾಗಲಿ, ಅಥವಾ ಅವರಿಗೆ ಮದುವೆ ಫಿಕ್ಸ್ ಆಗಲಿ, ಮುಂತಾದ ಶುಭ ಕಾರ್ಯಗಳು, ಮನಸ್ಸಿಗೆ ಉಲ್ಲಾಸ ಕೊಡುವಂಥ ಘಟನೆಗಳು ಕನ್ಯಾ ರಾಶಿಯವರ ಮನೆಯಲ್ಲಿ ಮೇ ತಿಂಗಳಲ್ಲಿ ಬರಲಿವೆ. ಅದೇ ರೀತಿ ನಿಮ್ಮ ಅನೇಕ ಕಾಲದ ದೀರ್ಘಕಾಲದ ಕನಸುಗಳಿದ್ದರೆ, ಏನಾದರೂ ಕೊಡಬೇಕು, ಮನೆ ಮಾಡಬೇಕು, ಸೈಟ್ ಕೊಡಬೇಕು, ಇನ್ನಿತರ ಕೆಲಸಗಳಿದ್ರೆ ಅಂಥದ್ದಕ್ಕೆ ಈಗ ಚಾಲನೆಗಳು ಸಿಗ್ತವೆ. ಉತ್ತಮ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ. ಇಷ್ಟು ದಿನ ಕೆಲವೊಂದು ರಾಂಗ್ ಕನೆಕ್ಷನ್ ಆಗ್ತಿತ್ತು, ಈಗ ಎಲ್ಲ ಉತ್ತಮ ಕನೆಕ್ಷನ್ಗಳಾಗಿ ನಿಮಗೆ ಎಲ್ಲದಕ್ಕೂ ಪೂರಕವಾಗಿ ವೇಗವಾಗಿ ಕೆಲಸ ಕಾರ್ಯಗಳು ಆಗಲಿವೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಅನೇಕ ಇಷ್ಟಗಳು, ಶುಭ ಸೂಚನೆಗಳು ಆಗುವಂಥ ಒಂದು ಲಕ್ಕಿ ತಿಂಗಳು ಅಂದರೆ ತಪ್ಪಾಗೋದಿಲ್ಲ. ಹಾಗಾಗಿ ಅನೇಕ ರೀತಿಯ ನಿಮಗೆ ಲಕ್ಕು ಅಥವಾ ನಿಮ್ಮ ಅದೃಷ್ಟ ನಿಮ್ಮ ಪರವಾಗಿ ಇರುತ್ತೆ. ಹಾಗೆಂದು ಎಲ್ಲ ಗ್ರಹಗಳು ನಿಮಗೆ ಅವರನ್ನು ಕೊಡ್ತಾ ಅಂತಲ್ಲ. ಉದಾಹರಣೆಗೆ ಗುರು ಶುಕ್ರ ಶನಿ ನಿಮಗೆ 3 ಗ್ರಹಗಳು ನಿರಂತರವಾಗಿ ಹೊರ ಕೊಡ್ತವೆ. ಚಂದ್ರ ಗ್ರಹವು ಈ ತಿಂಗಳು ನಿಮಗೆ 16 ದಿನಾಂಕಗಳಲ್ಲಿ, ಅಂದರೆ ಬೇರೆ ಬೇರೆ ದಿನಗಳಲ್ಲಿ ಚಂದ್ರನ ಬಲ ವ್ಯತ್ಯಾಸ ಆಗ್ತಿರುತ್ತೆ. ಚಂದ್ರನ ಬಲ ಯಾವಾಗಲೂ ಶೀಘ್ರವಾಗಿ ಚಲನೆ ಆಗುತ್ತೆ. ಚಂದ್ರನು 2 ದಿನಗಳಿಗೊಮ್ಮೆ ರಾಶಿ ಬದಲಿಸ್ತಾನೆ. ರವಿಯು ತಿಂಗಳಿಗೊಮ್ಮೆ ಬದಲಿಸ್ತಾನೆ. ಇವನು ಬುಧ, ಮಂಗಳ, ಶುಕ್ರ ಇವರು ಸಾಮಾನ್ಯವಾಗಿ ತಿಂಗಳಿಗೊಮ್ಮೆ ಅಥವಾ 30-40 ದಿನಗಳಿಗೊಮ್ಮೆ ಅವಾಗ ವ್ಯತ್ಯಾಸವಾಗಿರುತ್ತೆ. ಅಂಥ ಒಂದು ದಿನಗಳಲ್ಲಿ ಅವರು ಬದಲಿಸ್ತಾ ಇರ್ತಾರೆ. ಹಾಗಾಗಿ ಅಲ್ಲಿ ಶೀಘ್ರವಾಗಿ ಕ್ರಮಿಸುವಂಥ ಗ್ರಹಗಳ ಬಲ ನಿಮಗೆ ಮಧ್ಯೆ ಸಿಗ್ತಾ ಇರುತ್ತೆ. ಚಂದ್ರನ ಬಲವು ಮಧ್ಯೆ ಸಿಗ್ತಾ ಇರುತ್ತೆ. ಅದರ ಬಗ್ಗೆ ಚಿಂತೆ ಬೇಕಾಗಿಲ್ಲ. ಆದರೆ ದೀರ್ಘಚಾರಿ ಗ್ರಹಗಳಲ್ಲಿ ರಾಹು ಕೇತುಗಳು ನಿಮಗೆ ಈ ತಿಂಗಳಲ್ಲಿ ಅಷ್ಟು ಪೂರಕವಾಗಿರೋದಿಲ್ಲ. ಅವರು ವರ್ಷ ಪೂರ್ತಿ ನಿಮಗೆ ವಿರುದ್ಧವಾಗಿ ಇರ್ತಾರೆ. ರಾಹು ಮತ್ತು ಕೇತುಗಳು ನಿಮಗೆ ವರ್ಷ ಪೂರ್ತಿ ನಿಮಗೆ ಪೂರಕವಾಗಿ ಇರೋದಿಲ್ಲ. ಅದನ್ನು ಗಮನದಲ್ಲಿಟ್ಕೊಳ್ಬೇಕು. ಅದೇ ರೀತಿ ಮಂಗಳನು ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿ ಇರೋದಿಲ್ಲ. ಹಾಗೆಯೇ ಸೂರ್ಯ ಅಥವಾ ರವಿ ಗ್ರಹದ ಅನುಕೂಲ ನಿಮಗೆ ಈ ತಿಂಗಳಲ್ಲಿ ಇರೋದಿಲ್ಲ. ಹಾಗಾಗಿ ಅಲ್ಲಿ ಆ 4 ವಿರುದ್ಧ ಗ್ರಹಗಳು ಇದ್ದಾವೆ. ನೀವು ಒಳ್ಳೆಯ ಕೊಡುವಂಥ 5 ಗ್ರಹಗಳು ಇದ್ದರೂ ಅಲ್ಲಿ 4 ಗ್ರಹಗಳು ವಿರುದ್ಧವಾಗಿರುವಂಥದ್ದು. ಹಾಗಾಗಿ ಈ ತಿಂಗಳಲ್ಲಿ ನೀವು ಆರೋಗ್ಯದ ಬಗ್ಗೆ ಕಾಳಜಿ ಖಂಡಿತ ಬೇಕಾಗುತ್ತೆ. ಯಾಕಂದರೆ ಈ 4 ಗ್ರಹಗಳು ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬೀರಬಹುದಾಗಿದೆ. ಈಗಾಗಲೇ ಇದ್ದಂಥ ನಿಮಗೆ ಸಮಸ್ಯೆಗಳು, ಬೆನ್ನು ನೋವು, ಸೊಂಟ ನೋವು, ಅಥವಾ ಹೈಪರ್ ಟೆನ್ಷನ್, BP, ಶುಗರು, ಡಯಾಬಿಟಿಸ್ ಅಂತ ಯಾರು ಇರುತ್ತೋ ಅಂಥ ಕಾಯಿಲೆಗಳು ಇದ್ದಂಥವ್ರು ಆರೋಗ್ಯದ ಕಾಳಜಿ ಪ್ರತಿದಿನ ವಹಿಸೋದು ಅವರ ಕರ್ತವ್ಯ. ಈಗ ಗ್ರಹ ಬಲ ಇರಲಿ ಇಲ್ಲದಿರಲಿ, ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನ, ಅಂದರೆ ಆರೋಗ್ಯ ಕಾಪಾಡಿಕೊಳ್ಳೋದು ಅವರವರ ಒಂದು ಪ್ರಾಥಮಿಕವಾದ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ನಿಮ್ಮ ಒಂದು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಬೇಕು. ಜೊತೆಗೆ ನಿಷಿದ್ಧ ಆಹಾರವನ್ನು ಅಥವಾ ಅಪಥ್ಯದ ಆಹಾರವನ್ನು ಸ್ವಲ್ಪ ಕಡಿಮೆ ಸೇವನೆ ಮಾಡೋದು, ಅಥವಾ ಈ ಬೇಸಿಗೆ ಕಾಲದಲ್ಲಿ ವಿಶೇಷವಾಗಿ ಹೀಟ್ ಪದಾರ್ಥಗಳನ್ನು ಸ್ವಲ್ಪ ಕಡಿಮೆ ಸೇವನೆ ಮಾಡಿ ದೇಹಕ್ಕೆ ತಂಪು ಒದಗಿಸುವಂಥ ಪದಾರ್ಥಗಳ ಸೇವನೆ ಮಾಡೋದು, ಹಣ್ಣು ಹಂಪಲು, ಸೊಪ್ಪು ತರಕಾರಿ ಇತ್ಯಾದಿಗಳ ಸೇವನೆ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಹಾಗಾಗಿ ಆರೋಗ್ಯದ ಕಡೆಗೆ ತುಂಬ ಗಮನ ಬೇಕು. ಯಾಕಂದರೆ ಹಠಾತ್ತಾಗಿ ನಿಮಗೆ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು. ಯಾಕಂದರೆ ಮಂಗಳನು ನಿಮಗೆ ಅಲ್ಲಿ ವಿರುದ್ಧವಾಗಿರ್ತಾನೆ. ಅಲ್ಲಿ ಇರುವಂತಹ ಮಂಗಳನಿಂದ ನಿಮಗೆ ಅಂದರೆ ರವಿಯು ನಿಮಗೆ ಅಲ್ಲಿ ಅಷ್ಟಮದಲ್ಲಿ ಬರುವಂತಹ ರೋಗದ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ರೋಗಗಳು ಏನಾದರೂ ಉಲ್ಬಣ ಆಗುವಂಥದ್ದು, ಅಥವಾ BP, ಶುಗರ್, ಹಾರ್ಟ್ ಪ್ರಾಬ್ಲಮ್ ಇದ್ದಾಗೆ ಸಡನ್ನಾಗಿ ಅವು ಏರಿಕೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರೋಗ್ಯದ ಕಾಳಜಿ ನಿಮಗೆ ಅತ್ಯವಶ್ಯಕತೆ ಇರುತ್ತೆ ಮೇ ತಿಂಗಳಲ್ಲಿ. ಇನ್ನು ಇದಲ್ಲದೆ ಹಣಕಾಸಿನ ವಿಚಾರವಾಗಿ ನಿಮಗೆ ಕೆಲವೊಂದು ಮೋಸ ಅಥವಾ ವಂಚನೆಗಳು ಆಗ್ಬೋದು. ಹಣಕಾಸು ಎಲ್ಲ ಚೆನ್ನಾಗಿ ಬರುತ್ತೆ, ಆದಾಯ ಎಲ್ಲ ಉತ್ತಮ ಇರುತ್ತೆ, ಗುರು ಶುಕ್ರರ ಅನುಗ್ರಹ ಉತ್ತಮವಾಗಿರುತ್ತೆ, ಹಣಕಾಸಿಗೆ ಯಾವುದು ಕೊರತೆ ಇರೋದಿಲ್ಲ. ಆದರೆ ಬಂದ ಹಣದಲ್ಲಿ ಕೆಲವು ನಿಮಗೆ ಈ ರಾಹು ಕೇತುಗಳು ಬರೋದ್ರ ಕಾರಣ ನಿಮಗೆ ಮೋಸ ವಂಚನೆಗೊಳಗಾಗ್ಬೋದು. ಕೆಲವರು ಸುಳ್ಳು ಕಾರಣದಲ್ಲಿ ನಿಮ್ಮಿಂದ ಹಣ ವಸೂಲಿಸುವುದಂತಾಗಲಿ, ಅಥವಾ ನೀವೇನಾದರೂ ಆನ್ಲೈನಲ್ಲಿ ವಂಚನೆಗೆ ಜಾಲಕ್ಕೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಪ್ರಯಾಣ ಕಾಲದಲ್ಲಿ, ಪ್ರವಾಸ ಮಾಡೋ ಕಾಲದಲ್ಲಿ ಸಹ ಹಾಗೆ ನೀವು ಮಾತು ಬಗ್ಗೆ, ನಿಮ್ಮ ಸ್ವತ್ತುಗಳ ಬಗ್ಗೆ, ನಿಮ್ಮ ಮೊಬೈಲ್ ಇರ್ಬೋದು, ಪರ್ಸ್ ಇರ್ಬೋದು, ಅಥವಾ ಒಡೆ ವಸ್ತುಗಳ ಬಗ್ಗೆ ಸಹ ಪ್ರಯಾಣ ಕಾಲದಲ್ಲಿ ಮುನ್ನೆಚ್ಚರಿಕೆ ಬೇಕು. ಅಂದರೆ ನಿಮ್ಮ ಅಜಾಗರೂಕತೆಯಿಂದ ಅದರಲ್ಲೂ ಕಳ್ಳತನ ಆಗ್ಬೋದು, ಅಥವಾ ಮಿಸ್ ಆಗೋದು, ಅಥವಾ ಕಳೆದು ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದರ ಬಗ್ಗೆ ಸಹ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಮೇ ತಿಂಗಳಲ್ಲಿ. ಹಾಗಾಗಿ ಮೇ ತಿಂಗಳಲ್ಲಿ ನಿಮಗೆ ಅತ್ಯುತ್ತಮ ಫಲ ಕೊಡುವಂಥ ಈ 4 ಗ್ರಹಗಳಿದ್ದಾವೆ. ಗುರು, ಶುಕ್ರ, ಶನಿ ಉತ್ತಮ ಫಲವನ್ನು ಕೊಡ್ತಾರೆ. ಚಂದ್ರನು ನಿಮಗೆ ವಿಶೇಷವಾಗಿ ಮಧ್ಯೆ ಶುಭ ಫಲವನ್ನು ಕೊಡ್ತಾನೆ. ಇನ್ನು ಬುಧನಿಗೆ ಸಂಬಂಧಿಸಿ ಬುಧನು ತಿಂಗಳ ಆದಿಭಾಗದಲ್ಲಿ ಅಷ್ಟು ಉತ್ತಮ ಇರೋದಿಲ್ಲ. ತಿಂಗಳ 10ನೇ ತಾರೀಕು ಬಳಿಕ ಯಾವಾಗ ಬುಧ ಗ್ರಹದೊಂದು ಚಲನೆ ಆಗುತ್ತೆ 10ನೇ ತಾರೀಕಿಗೆ, 10ರ ಬಳಿಕ ಆತನು ಮೇಷರಾಶಿಗೆ ಪ್ರವೇಶಿಸಿದಾಗ ನಿಮಗೆ ವಿಶೇಷವಾಗಿ ಬುಧನು ಸಹ ಉತ್ತಮ ಫಲವನ್ನು ಕೊಡ್ತಾನೆ. ಆವಾಗ ನಿಮಗೆ ಸ್ವಲ್ಪ ಆರೋಗ್ಯ ಸುಧಾರಣೆ ಆಗುವಂಥದ್ದು, ಹಣಕಾಸು ಎಲ್ಲ ಚೆನ್ನಾಗಿ ಬರುವಂಥದ್ದು, ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸುಧಾರಣೆ ಎಲ್ಲ ಆಗಲಿವೆ. ಇನ್ನು ವಿಶೇಷವಾಗಿ ಯಾರ್ಯಾರು ಈ ಬ್ಯಾಂಕಿಂಗು, ಫೈನಾನ್ಸು, ಅಥವಾ ಬೇರೆ ಬೇರೆ ರೀತಿಯ ಮಾರ್ಕೆಟಿಂಗು, ಸೇಲ್ಸು ಇತ್ಯಾದಿ ಫೀಲ್ಡ್ಗಳಿದ್ದಾರೋ, ಅಥವಾ ದಿನಸಿ ವ್ಯಾಪಾರ, ಕಿರಾಣಿ ಅಂಗಡಿ, ಫ್ಯಾನ್ಸಿ ಬಟ್ಟೆ ಬರೆಗಳ ವ್ಯಾಪಾರ, ಗಾರ್ಮೆಂಟು, ಅಥವಾ ಇನ್ನಿತರ ಯಾವುದೇ ಸಣ್ಣ ಉದ್ಯಮ, ಸಣ್ಣ ವ್ಯಾಪಾರ ವೃತ್ತಿ ನಡೆಸ್ತಾರೋ ಅಂಥವರಿಗೆ ಈ ತಿಂಗಳಲ್ಲಿ ಬಹಳಷ್ಟು ಶುಭೋದಯಗಳು ಆಗಲಿವೆ, ಲಾಭಗಳು ಹೆಚ್ಚು ಬರಲಿವೆ. ನಿಮ್ಮ ಉದ್ಯಮ ತುಂಬ ಒಂದು ಲಾಭವನ್ನು ಗಳಿಸಲಿವೆ. ಅಲ್ಲದೆ ನಿಮಗೆ ಭವಿಷ್ಯದ ಯೋಜನೆಗೆ ಹಲವಾರು ನಿಮಗೆ ಸಹಾಯಗಳು ಅಥವಾ ಬಂಧು ಮಿತ್ರರ ಸಹಾಯ ಇವೆಲ್ಲ ಸಿಗಲಿವೆ. ಹಾಗಾಗಿ ಅನೇಕ ಶುಭಫಲಗಳು ಎಲ್ಲ ವರ್ಗದ ಕನ್ಯಾ ರಾಶಿಯವರಿಗೆ ಮೇ ತಿಂಗಳಲ್ಲಿ ಬರಲಿದೆ. ಇನ್ನು ಚಂದ್ರನ ಅನುಗ್ರಹ ಇರುವಂಥ ಶುಭ ದಿನಗಳು, ಇದನ್ನು ಯಾವುದೇ ಶುಭ ಕಾರ್ಯಗಳಿಗೆ, ಕೊಡುಕೊಳ್ಳುವಿಕೆ, ಒಪ್ಪಂದಗಳಿಗೆ ಸಹಿ ಮಾಡಲಿಕ್ಕೆ ಅಥವಾ ಭೇಟಿಯಾಗಲಿಕ್ಕೆಲ್ಲ ಈ ಒಳ್ಳೆಯ ಡೇಟ್ಗಳನ್ನು ಬಳಸ್ಕೊಳ್ಬೋದಾಗಿದೆ. ಮೇ ತಿಂಗಳ ನಿಮಗೆ ಚಂದ್ರ ಅನುಗ್ರಹವಂಥ ಡೇಟ್ಗಳು
3, 4, 5, 6, 11, 12, 13, 14, 15, 18, 19, 20, 23, 24, 30, 31 ಸುಮಾರು 16 ಡೇಟ್ಗಳು ನಿಮಗೆ 16 ದಿನಾಂಕಗಳು ಮೇ ತಿಂಗಳಲ್ಲಿ ಪೂರಕವಾಗಿವೆ. ಆ ದಿನಾಂಕಗಳನ್ನು ನೀವು ಯಾವುದೇ ಶುಭ ಕಾರ್ಯಗಳಿಗೆ ಅಥವಾ ಒಪ್ಪಂದ ಸಹಿ ಮಾಡಲಿಕ್ಕೆ ಇತ್ಯಾದಿಗಳಿಗೆ ಬಳಸ್ಬೋದಾಗಿದೆ ಈ ಕನ್ಯಾ ರಾಶಿಯವರು. ಇನ್ನು ಕನ್ಯಾ ರಾಶಿಯವರು ತಿಂಗಳಲ್ಲಿ ಬಳಸುವಂಥ ಶುಭ ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣ ತಿಂಗಳು ಪೂರ್ತಿ ಬಳಸ್ಕೊಳ್ಬೋದು. ಗುರುವಿಗೆ ಸಂಬಂಧಪಟ್ಟ ಬಣ್ಣ ಹಾಗೂ ಸಂಖ್ಯೆ 3 ತಿಂಗಳು ಪೂರ್ತಿ, ನಂಬರ್ 3 ಅಥವಾ ಎಲ್ಲೋ ಕಲರ್ನ ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ಅದೇ ರೀತಿ ವೈಟ್ ಅಥವಾ ಬಿಳೆ ಬಣ್ಣ ಹಾಗೂ ಸಂಖ್ಯೆ 6 ಶುಕ್ರನ ಸಂಕೇತವಾದ ವೈಟ್ ಅಥವಾ ಬಿಳೆ ಬಣ್ಣ ಅಥವಾ ಸಂಖ್ಯೆ 6 ಅಥವಾ 6 ಸಂಖ್ಯೆಯನ್ನು ನೀವು ತಿಂಗಳು ಪೂರ್ತಿ ಬಳಸ್ಕೊಳ್ಬೋದು. ನಿಮಗೆ ಶನಿ ಮಹಾರಾಜರ ಸಂಕೇತವಾದ ಬ್ಲೂ ಬಣ್ಣ ಹಾಗೂ ಸಂಖ್ಯೆ 8 ನೀವು ತಿಂಗಳು ಪೂರ್ತಿ ಬಳಸ್ಕೊಳ್ಬೋದಾಗಿದೆ. ಶನಿ ಮಹಾರಾಜ ಅನುಗ್ರಹ ನಿಮಗೆ ಒಳಿತಾಗಿರುತ್ತೆ. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಅಥವಾ ಸಂಖ್ಯೆ 5 ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 ಅಥವಾ ನಂಬರ್ 5 ನೀವು ತಿಂಗಳ 10ನೇ ತಾರೀಕಿನಿಂದ ಬಳಸಬಹುದಾಗಿದೆ. 10ನೇ ತಾರೀಕು ಬಳಿಕ ನಿಮಗೆ ಅಲ್ಲಿ ಬುಧನ ಅನುಗ್ರಹ ಆರಂಭವಾಗುವಂಥ ಹಾಗಾಗಿ ಅಂಥ ಸಂಖ್ಯೆಗಳನ್ನು ಬಳಸ್ಕೊಳ್ತೀವಿ. ಇನ್ನು ಆಗಲೇ ಹೇಳಿದಂಥ 16 ಡೇಟ್ಗಳಿಂದ ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಹಾಗೂ ಸಂಖ್ಯೆ 2 ಇದು ಚಂದ್ರನ ಸಂಕೇತವಾದ ಸ್ನೋ ಬಣ್ಣ ಜೊತೆಗೆ ಆ ಒಂದು ಸಂಖ್ಯೆ 2 ನೀವು ಬಳಸ್ಕೊಳ್ಬಹುದಾಗಿದೆ. ಹಾಗಾಗಿ ಮೇ ತಿಂಗಳಲ್ಲಿ ನಿಮಗೆ ಅನೇಕ ಶುಭ ಫಲಗಳು ಸಿದ್ಧಿಯಾಗಲಿವೆ. ಅದನ್ನು ಸದ್ಬಳಕೆ ಮಾಡಿಕೊಳ್ಳುವುದು. ಇನ್ನು ಆಗಲೇ ಹೇಳಿದಂತೆ 4 ಗ್ರಹಗಳು ವಿರುದ್ಧವಾಗಿರ್ತವೆ ಅಂತೇಳಿ ಆ ವಿರುದ್ಧವಾಗಿರುವಂಥ ಗ್ರಹಗಳ ದೋಷ ನಿವಾರಣೆಗೆ ನೀವು ವಿಶೇಷವಾಗಿ ಏನು ಮಾಡ್ಬೋದು ಅಂದರೆ ಭಕ್ತಿ ಮಾರ್ಗ, ವಿಶೇಷವಾಗಿ ಗಣೇಶನ ಭಕ್ತಿ, ಈಶ್ವರ ಅಥವಾ ಶಿವನ ಭಕ್ತಿ, ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಸ್ಕಂದ ಕುಮಾರಸ್ವಾಮಿ ಭಕ್ತಿ ಮಾಡುವಂಥದ್ದು, ದುರ್ಗಾದೇವತೆ ಅಮ್ಮನವರ ಭಕ್ತಿಯನ್ನು ಮಾಡ್ಬೋದು, ನರಸಿಂಹ ಸ್ವಾಮಿ ಭಕ್ತಿ ಮಾಡುವಂಥದ್ದು ಇತ್ಯಾದಿ ನಿಮಗೆ ಇಷ್ಟವಾದಂಥ ಗಣೇಶ, ಶಿವ, ಸುಬ್ರಹ್ಮಣ್ಯ, ದುರ್ಗಾ, ನರಸಿಂಹ ಈ ಎಲ್ಲದೂ ಮಾಡ್ಬೋದು. ಅಥವಾ ಹತ್ತಿರ ಇದ್ದಂಥ ಯಾವುದೇ ದೇವರುಗಳ ಇಂಥ ಸಂದರ್ಶನ ಮಾಡೋದು, ಇಂಥ ದೇವರ ಸ್ತೋತ್ರ ಸ್ತುತಿಗಳನ್ನು ಓದಾಗಲೂ ಮಾಡೋದ್ರಿಂದ ನಿಮ್ಮ ಎಲ್ಲ ಗ್ರಹಗತಿ ದೋಷಗಳ ನಿವಾರಣೆಗೆ ಮೇ ತಿಂಗಳಲ್ಲಿ ನಿಮಗೆ ಆರೋಗ್ಯ ಶಕ್ತಿ ವಿಚಾರಗಳು ಸಿದ್ಧಿಯಾಗುತ್ತವೆ. ಹಾಗಾಗಿ ಗುರುಬಲ ಬಂದಂಥ ಉತ್ತಮವಾದ ಶುಭ ಸನ್ನಿವೇಶ, ಇದನ್ನೆಲ್ಲ ಸದ್ಬಳಕೆ ಮಾಡಿಕೊಳ್ಳಿ. ಜೊತೆಗೆ ಸಾಧ್ಯವಾದಷ್ಟು ಸ್ವಲ್ಪ ಭಕ್ತಿ ಕಾರ್ಯ, ಧರ್ಮ ಕಾರ್ಯ, ದಾನ ಕಾರ್ಯ ನಿಮ್ಮನ್ನು ಮಾಡುತ್ತಾ ಬನ್ನಿ. ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸೋದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.